ಫೋಟೋ ಇಟ್ಕೊಂಡು ಕೂತ್ಕೊಂಡಿರಿ, ನೆಟ್ ಇಟ್ಕೊಂಡಿಲ್ಲ, ವಿಡಿಯೋ ಆನ್ ಮಾಡ್ಕೊಂಡಿಲ್ಲ. ಈ ಶ್ವೇತಾ ಅನ್ನೋರು ಯಾರದು? ಬಿ ಶ್ವೇತಾ, ಇವು ಇವ್ರ ಇವ್ರು ಯಾವಾಗ್ಲೂ ವಿಡಿಯೋ ಆಫ್ ಮಾಡ್ಕೊಂಡಿರ್ತಾರೆ. ಏನ್ ಕೆಲಸ ಮೇಡಮ್ ನಿಮ್ದು? ಕೆಲಸ ಇದ್ರೆ ಮುಗಿಸ್ಕೊಂಡು ನಾಳೆಗ್ ಬರ್ರಿ, ವಿಡಿಯೋ ಮತ್ತೆ ಆಫ್ ಮಾಡ್ಬೇಡ್ರಿ. ಯಾವಾಗಾದ್ರೂ ನೋಡೋ ವಿಡಿಯೋ ಆಫ್ ಇರುತ್ತೆ. ಏನಕ್ಕೆ? ಚೆನ್ನಾಗಕ್ಕೆ ಇಂಟ್ರೆಸ್ಟ್ ಇಲ್ಲ. ಚೆನ್ನಾಗಕ್ಕೆ ಇಂಟ್ರೆಸ್ಟ್ ಇಲ್ದವ್ರಿಗೆ, ವಿಡಿಯೋ ಆಫ್ ಮಾಡ್ಕೊಂಡವ್ರಿಗೆ ತುಂಬಾ ಟೈಮ್ ತಗೊಳುತ್ತೆ ಅರ್ಥ ಆಗೋದಕ್ಕೆ. ವೇಟ್ ಲಾಸ್ ಬಿಡ್ರಿ, ವೇಟ್ ಗೇನ್ ಬಿಡ್ರಿ, ಅರ್ಥ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅವ್ರ ಮೇಲೆ ಅವ್ರಿಗೆ ಜಿಗುಪ್ಸೆ ಬಂದ್ಬಿಡುತ್ತೆ ವಿಡಿಯೋ ಆಫ್ ಮಾಡ್ಕೊಂಡಿಲ್ಲ ಅಂದ್ರೆ. ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ. ನಮ್ಮನ್ನ ನಾವು ನೋಡ್ಕೋತೀವಲ್ಲ, ಲೆವೆಲ್ ಜಾಸ್ತಿ ಇರುತ್ತೆ ಕಾನ್ಫಿಡೆನ್ಸ್. ಏನೋ ಮಾಡ್ಬೇಕು, ಏನೋ ಮಾಡ್ತಾ ಇದ್ದೀನಿ, ಏನೋ ಚೆನ್ನಾಗ್ ಆಗ್ತಿದ್ದೀನಿ, ಏನೋ ಚೆನ್ನಾಗ್ ಆಗ್ತಿದೆ, ಎಲ್ಲರೂ ನನ್ನ ನೋಡ್ತಾರೆ, ನಾನ್ ಸರಿ ಹೋಗ್ಬೇಕು ಅನ್ನೋದು ಜಾಸ್ತಿ ಬರುತ್ತೆ. ಯಾರು ಆಫ್ ಮಾಡ್ಕೋತಾರೋ ಅವ್ರಿಗೆ ಬರಲ್ಲ ಹಂಗೆ. ಓಕೆನಾ? ಸೂಪರ್. ಯಾರೆಲ್ಲ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಬೇಕು ಅಂತಿದ್ರೆ ರೈಸನ್ ಮಾಡಿ. ಇರೋರು, ಇಲ್ದೋರು, ಇದ್ದೇ ಇರೋರು ಎಲ್ಲರೂ ರೈಸನ್ ಮಾಡಿ. ನೀವು ರೈಸನ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಕೇಳಕ್ಕೆ ಎಲ್ಲರೂ ರೆಡಿಯಾಗಿ ಕೂತ್ಕೊಂಡವ್ರು ಆಗ್ಲೇ. ಓಕೆನಾ? ಸೊ ಇವತ್ತೆಲ್ಲ ಡೇ ಎಲ್ಲ ಹೆಂಗೋಯ್ತು ಎಲ್ರದ್ದು? ತುಂಬಾ ಚೆನ್ನಾಗೋಯ್ತು ಅಂತ ಅನ್ಕೋತೀನಿ ಅಲ್ವಾ? ಸೊ ಅವ್ರವ್ರದ್ದೇ ಆದ ವರ್ಕಲ್ಲಿ ಅವ್ರವ್ರದ್ದೇ ಆದ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಎಲ್ಲಾರ್ಗು ಹೆಲ್ಪ್ ಮಾಡ್ತಾ ಹೋಗಿದ್ರು. ಸೊ ಅದಕ್ಕೆ ನನ್ನ ಕಡೆಯಿಂದ ಒಂದು ಹಾರ್ಟ್. ಸೂಪರ್. ನ್ಯೂಟ್ರಿಷನ್ ಕ್ಲಬ್ ಗೆ ಓಕೆ. ಕಮಲಾ ಮೇಡಮ್, ಕಮಲಮ್ಮ ಯಾರು? ಕಮಲಮ್ಮ ಇವರು? ಮ್ಯೂಟ್ ಮಾಡ್ಕೊಳ್ರಿ ಕಮಲಮ್ಮ ಮೇಡಮ್ ನೀವು. ಹಾಯ್ ಮೇಡಮ್, ಗುಡ್ ಈವ್ನಿಂಗ್. ಇವ್ರದ್ದು ನೆಟ್ವರ್ಕ್ ಇಶ್ಯೂಸ್ ಇದೆ ಅಂತ ಅನ್ಸುತ್ತೆ ನನಗೆ, ಯಾಕೋ ಹಂಗಂತ ಅನಿಸ್ತಿದೆ. ಇಲ್ಲ ನನಗೆ ಯಾವಾಗಲೂ ಡೈರೆಕ್ಟ್ ಬಸಮ್ಮ ಇದನ್ನ ಹೇಳ್ತಾರೆ ರಿಸಲ್ಟು. ಇದ್ರಲ್ಲಿ ಹೇಳೋದೇ ಇಲ್ಲಪ್ಪ. ಆನ್ಲೈನ್ ಕ್ಲಾಸಲ್ಲಿ ಹೇಳೋದೇ ಇಲ್ಲ ಬಸಮ್ಮ, ರಿಸಲ್ಟೇ ಹೇಳಲ್ಲ ನನಗೆ, ಯಾಕಂತ ಗೊತ್ತಿಲ್ಲ. ಬಸಮ್ಮನಿಗೆ ಇಂಥ ರಿಸಲ್ಟ್ ಬಂದಿದೆ ಗೊತ್ತಾ? ರೈತ ಮಹಿಳೆ ಆಯಮ್ಮಗೆ ರಿಸಲ್ಟ್ ಬಂದೈತೆ, ಆದ್ರೆ ಡೈರೆಕ್ಟ್ ಹೇಳೋದೇ ಇಲ್ವೇ. ಇವ್ರು ಮಾತ್ರ ಫಿಕ್ಸ್ ಇಬ್ರು, ಸುರೇಶ್ ಸಾರು, ಸುಧಾ ಮೇಡಮ್ ಇಬ್ರು ಒಂದೇ ಹೆಸರಲ್ಲಿ. ಏನ್ ಹೆಸರಲ್ಲಿ ಅದೃಷ್ಟ ಜಾಸ್ತಿ ಐತೆ ಗೊತ್ತಿಲ್ಲ, ಅವರೇ ಮಾತಾಡ್ತಾರೆ ಯಾವಾಗನ ನೋಡ್ಲಿ. ರಿಸಲ್ಟ್ ಹೇಳಕ್ ಬೇಜಾರನೇ ಆಗಲ್ಲಲ್ರಿ. ಇವ್ರು ಮಾತಾಡಿನೇ ಸಣ್ಣ ಆಗಿರೋದು, ಮಾತಾಡ್ಸ್ಕೊಂಡು ಅವ್ರಷ್ಟಕ್ಕೆ ಅವ್ರು ಮಾತಾಡಿ ಸಣ್ಣ ಆಗಿರೋದು. ರಿಸಲ್ಟ್ ಹೇಳಿ ಸಣ್ಣ ಆಗ್ಬಿಟ್ಟಿರೋದು ಇವರು. ಹಂಗೆ ಜಾಸ್ತಿ ಮಾತಾಡ್ತಿದ್ದೇವೆ. ಈ ರಿಸಲ್ಟ್ ಬಂದಿರೋರು ಏನ್ ಮಾಡ್ಬಿಡ್ತಾರೆ ಗೊತ್ತಾ? ಸುಮ್ಕು ತಗೋಬೇಕಂತ ಅನ್ಸಲ್ಲ ಅವರಿಗೆ. ನಾನ್ ರಿಸಲ್ಟ್ ಹೇಳ್ಬೇಕು, ನನ್ ಬೆನ್ ಮೂಳೆ ಮುರ್ಕೊಂಡು ಹೋಗಿದ್ರು ನೆಟ್ಟಗ್ ಮಾಡ್ಬಿಡ್ತಾರೆ ಸುಧಾ ಹೇಳಿ. ನಂದು ಮೇಡಮ್ ಹಿಂಗಿತ್ತು, ಡಿಸ್ಕ್ದೇ ಒಂದ್ ಬುಕ್ಕ ಬೇಕಾದ್ರೆ ಬರಿಬೋದು, ಅಷ್ಟ್ ಹೇಳ್ತಾಳೆ ಸುಧಾ. ಡಿಸ್ಕ್ ರಿಸಲ್ಟ್ ಯಾರಿಗೆ ಹೇಳ್ತಾಳಪ್ಪ ಇನ್ ಮುಂದೆ ನಮಗ ನನಗಂತ. ಹೌದಾ ಸುಧಾ? ಯಾರಿಗೆ ಹೇಳಿ ಮೇಡಮ್ ಡಿಸ್ಕ್ ರಿಸಲ್ಟ್? ಸುಧಾ ಹೌದಾ? ಎಸ್ ಮೇಡಮ್. ಅಯ್ಯೋ ಹಂಗೆ ನೀನೇ ಮಾತಾಡ್ಬೇಕು ಡೈಲಿ. ಡಿಸ್ಕ್ ರಿಸಲ್ಟ್ ನ ನಿನ್ನಷ್ಟು ನೀನೇ ಹೇಳ್ಕೊಂತ ಹೋಗ್ಬೇಕು ಮುಗಿಯೋವರೆಗೂ. ಆಮೇಲೆ ನಾವು ಡಿಸ್ಕ್ ರಿಸಲ್ಟ್ ಬೇಕರಪ್ಪ ಅಂತಂದ್ ಹೇಳಿದ್ರೆ, ಬೆನ್ ಮೂಳೆ ಹುಡುಕ್ಬೇಕು ಅಂತಂದ್ ಹೇಳಿದ್ರೆ ಬೆನ್ನೆಲ್ಲಿ ಹುಡುಕದ ಅವಾಗ ನಾವು? ಸುಧಾ ಹುಡ್ಕಕ್ಕೆ ಗೊತ್ತಿಲ್ಲ ನಮ್ಗೆ. ನಾಗರಾಜನ್ ಆಮೇಲೆ ಎಲ್ಲಿ ಹುಡುಕ್ಬೇಕು ಗೊತ್ತಿಲ್ಲ. ಓಕೆ ಸೂಪರ್, ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ನ ಬೇರೆಯವ್ರನ್ನ ಕೇಳ್ತಾ ಹೋಗೋಣ. ಅನ್ಮ್ಯೂಟ್ ಮಾಡ್ಕೊಂಡಿರಿ, ಹೇಳ್ಬಿಡ್ರಿ ನೀವೇ. ಸುಧಾ ನಾನೇ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್. ನಾನ್ ಬಂದು 1 ವರ್ಷ 4 ದಿನ ಆಯ್ತು ಮೇಡಮ್ ಇವತ್ತಿಗೆ. ನಾನ್ ಬಂದಿದ್ದು ಸೊ ಅವತ್ತು ನಾವ್ ಏನು ಊಟ ಇಲ್ದಾಗ ಜೀವನ ಮಾಡಿದೀವಿ ಅಂದ್ರೆ, ಊಟ ಇದ್ದಾಗ ಹೆಂಗೆ ಜೀವನ ಮಾಡ್ಬೇಕು ಅಂತ ಕಲಿಬೇಕು, ಅದೇ ಲೈಫ್. ಓಕೆನಾ? ಥ್ಯಾಂಕ್ ಯು ಮೇಡಮ್. ನಾನಿಲ್ಲ, ಒಬ್ರಿಗೆ ಅನ್ಮಿಟ್ ಸರ್. ಶರಣಪ್ಪ ಸರ್, ನಾನ್ ನಿಮ್ ರಿಸಲ್ಟ್ ಬೇಕು, ನಂಗೆ ಅನ್ಮಿಟ್ ಮಾಡ್ಕೊಡ್ರಿ. ಅವತ್ತು ಮಾತಾಡಿದ್ರಿ ಹಂಗೆ ಹೋಗ್ಬಿಟ್ರಿ ಹೊಸಪೇಟೆನಲ್ಲಿ. ನಾನ್ ನಿಮ್ ರಿಸಲ್ಟ್ ಕೇಳ್ಬೇಕು ಅಂತೀರಿ, ಇವತ್ತು ಎದ್ದಿದ್ದೀರಿ, ಯಾಕೆ ಮನ್ಕೊಂತೀರಿ ನೀವು, ಯಾಕಂತ ಕೇಳ್ಬೇಕು ನಾನು. ಆ ಫೋನ್ ನ ಒಂದ್ ಕಡೆ ಇಟ್ಬಿಡ್ರಿ, ನಿಮ್ ರಿಸಲ್ಟ್ ನ ಕೇಳ್ತೀನಿ. ಅನ್ಮ್ಯೂಟ್ ಮಾಡ್ಕೊಡ್ರಿ. ಒಂದ್ ನೀಲಿ ಕಲರ್ ಚಿತ್ರ ಬಂದಿತ್ತಲ್ಲ, ಒಂದ್ ನೀಲಿ ಬಣ್ಣ ಬಂದೈತಲ್ಲ, ಅದನ್ನ ಒತ್ಬಿಟ್ರೆ ಮಾತಾಡ್ತೀರಿ ನೀವು. ನಿಮ್ ಫೋನ್ ನಿಮ್ ಮಾತೆ ಕೇಳ್ವಲ್ದು ಅಂತ ಹೇಳಿದ್ರೆ ಮನ್ಸ್ ಹೆಂಗ್ ಕೇಳ್ತೈತ್ರಿ? ಕೈಯಾಗಿರೋದೇ ಕೇಳ್ವಲ್ದು, ತಲೆಯಾಗಿರೋದ್ ಹೆಂಗ್ ಕೇಳುತ್ತೆ? ಹೆಂಗಿದು? ಶರಣಪ್ಪ ಸರ್, ಶೇರ್ ಕುಡಿತಾ ಇದ್ದಾರಾ ಶರಣಪ್ಪ ಸರ್? ಗೊತ್ತಾನೆ ಆಗವಲ್ದು.
ಎಲ್ಲೆಲ್ಲೋ ಹೋಗ್ತಿದ್ದಾರೆ, ಅರ್ಥನೇ ಆಗ್ಬಾರ್ದು. ಕುಮಾರಸ್ವಾಮಿ ಸರ್ ಅರುಣ ಅನ್ಮ್ಯೂಟ್ ಮಾಡ್ಕೊಡ್ರಿ, ನೀವು ಚೆನ್ನಾಗಿ ಕೇಳಿಸ್ಕೊತಿದ್ರಿ. ಮಲ್ಕೊಂಡಿದ್ರೆ ಇದ್ದಿದ್ರೆ ಸರ್ ಕುಮಾರಸ್ವಾಮಿ ಅರುಣ ಮಲ್ಲಣ್ಣ ಅಡ್ರೆಸ್ಗೂ ಹಾಕ್ಯಾರ ನೋಡ್ರಿ. ಅವ್ರು ಕುಮಾರಸ್ವಾಮಿ ನಿಮ್ಮ ಹೆಸರು, ಅರುಣ ಮಲ್ಲಣ್ಣ ಅವ್ರ ಅಡ್ರೆಸ್. ಹಾ ನಮಸ್ಕಾರ ಸರ್ ಕುಮಾರಸ್ವಾಮಿ ಸರ್, ಮಾತಾಡಿ. ನೀಲಿ ಕಲರ್ದು ಒಂದು ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಗೀರ್ ತರ ಬಂದಿರ್ತದೆ. ಓಕೆ ಸರ್, ಸೂಪರ್. ಫೋನ್ ಹಿಂಗ್ ಇಟ್ಕೊಡ್ರಿ ಸರ್, ಹಿಂಗ್ ಅಡ್ಡ ಫೋನು ಹಿಂಗ್ ಹಿಂಗ್ ಇಟ್ಕೊಂಡಿರಲ್ಲ, ಹಿಂಗ್ ಉದ್ದಕ್ಕ ಹಿಂಗ್ ಇಟ್ಕೊ, ಚೆನ್ನಾಗಿ ಕಾಣಿಸ್ತದೆ. ಶುಗರ್ ಅಂಶ ಜಾಸ್ತಿ ಇರೋದ್ರಿಂದ ಅದೆಲ್ಲ ಹೋಗ್ಬಿಟ್ಟು ಕಣ್ಣಿನ ನರಗಳಿಗೆಲ್ಲ ಹೋಗುತ್ತಲ್ವಾ ಬ್ಲಡ್. ಸೊ ಅದರಿಂದ ನಾವು ಶುಗರ್ ಅದು ವೇರಿಯೇಷನ್ ಆಗೋದ್ರಿಂದ ಕಣ್ಣೆಲ್ಲ ಮೊಬ್ಬಾಗ್ಬಿಡ್ತವೆ, ಕಣ್ಣು ಕಾಣಿಸ್ದಂಗ ಆಗ್ಬಿಡ್ತವ. ಅಷ್ಟೊಂದು ಶುಗರ್ ಇಟ್ಕೊಂಡ್ರೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಯ್ತಾ ನಿಮ್ಗೆ? ಹೌದು ಮೇಡಮ್. ಎಷ್ಟು ಏನ್ ಮಾಡಕ್ ಮೇಡಮ್, ನಮ್ಗೆ ಗೊತ್ತಿಲ್ಲ ಶುಗರ್ ಇಷ್ಟ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಯಾರು ಹೇಳಿದ್ದು ಮತ್ತೆ ಎಷ್ಟೊಂದು ಶುಗರ್ ಐತಂತ? ಈ ಮಲ್ಲನಗೋಡಿ ಯಾವ್ದು ಮೇಡಮ್? ನೀವು ಶುಗರ್ ಟೆಸ್ಟ್ ಮಾಡ್ಸಿರ್ಲಿಲ್ವಾ? ಮಲ್ಲನಗೋಡಿ ಇಲ್ಲ, ನಮ್ ಡಾಕ್ಟರ್ ಇದಾನೆ ಮಲ್ಲನಗೋಡ. ಅದೇ ಇಲ್ಲ ಗೊತ್ತಾಯ್ತು. ಮೇಡಮ್, ನಾವು ಅಷ್ಟು ಮುಂಚೆ ಎಷ್ಟು ಮಾಡಿಲ್ಲ ಮಲ್ಲನ. ಅಲ್ಲೇ ಸರ್, ನೀವು ಶುಗರ್ ಐತೆ ಅಂತ ನಿಮ್ಗೆ ಗೊತ್ತೇ ಇಲ್ಲ, ನನ್ಗೆ ಯಾಕ ಸುಸ್ತಾಗ್ತಿದೆ, ಕಣ್ಣವು ಕಾಣಿಸ್ತಾ ಇಲ್ಲ, ಹಿಂಗ್ ಮಂಜಾಗ್ತಿದೆ ಅಂತ ಹೋಗಿ ತೋರ್ಸ್ಕೊಳಕ್ ಹೋಗಿರೋದು. ಇಷ್ಟು ವರ್ಷ ಏನ್ ಮಾಡಿದ್ರಿ ಮತ್ತೆ ಮೇಡಮ್? ಇಷ್ಟು ವರ್ಷ ಇಷ್ಟು ಜಾಸ್ತಿ ಆಗಕ್ಕೆ ಯಾಕೆ ಸುಮ್ಮನೆ ಇದ್ದಿದ್ದು ನೀವು? ಈ ವರ್ಷ ಇಲ್ಲ ಮೇಡಮ್, ಒಂದು 2 ತಿಂಗಳು 3 ತಿಂಗಳು ಆಯ್ತು ಮೇಡಮ್ ಶುಗರ್ ಬಂದು. ಅದು ನಾವು ಕಂಡಿಡ್ದಿಲ್ಲ ಮೇಡಮ್, ಕಂಡಿಡ್ಕೊಂಡಿಲ್ಲ. ಅದು ಶುಗರ್ ನಮ್ಗೆ ಹೆಂಗ್ ಬರ್ತದ ನಾವು ಸ್ವಲ್ಪ ಇದ್ ಮಾಡಿದ್ವಿ. ಡಾಕ್ಟರ್ ಕಂಡಿಡಿಬೇಕು. ಮಲ್ಲನಗೋಡ ಬಂದು ಚೆಕ್ ಮಾಡಿದೆ ಮೇಡಮ್. ಚೆಕ್ ಮಾಡಿ ನಿನಗೆ ಶುಗರ್ ಐತಂದ್ರೆ ಅವಾಗ ಡಾಕ್ಟರ್ ಹತ್ರ ಬಳ್ಳಾರಿಗೆ ಹೋಗಿ ಡಾಕ್ಟರ್ ಅವಾಗ ಮಾತು ತಗೊಂಡು ಮೇಡಮ್ ಕೊಡಿಸ್ತೀನಿ. ಶೇಕ್ ಕುಡಿದ್ಮೇಲೆ ಏನೇನೆಲ್ಲ ನೋಟಿಸ್ ಮಾಡಿದೀರಾ? ಶೇಕ್ ತಗೊಂಡಾದ್ಮೇಲೆ ನಿಮ್ಗೆ ನೀರು ತಗೊಳ್ಳಲಿದ್ದೆ ಸ್ವಲ್ಪ ನೀರು ನೀರು ಅನಿಸ್ತಿತ್ತು, ಬಾಯೆಲ್ಲ ಆರಿಕ್ ಬರ್ತಿತ್ತು, ಅದೆಲ್ಲ ಕಂಟ್ರೋಲ್ ಆಯ್ತು ಮೇಡಮ್. ಮನುಷ್ಯರಿಗೆ ಕೂಡ ಸ್ವಲ್ಪ ಮನುಷ್ಯನಿಗೆ ಸ್ವಲ್ಪ ಮೇಲು ಅಂದ್ರೆ ಶೇಕ್ ತಗೊಂಡಾದ್ಮೇಲೆ ಓಕೆ ಚೆನ್ನಾಗಿದೆಯಪ್ಪ, ಚೆನ್ನಾಗಿದೆ, ನನ್ ಬಾಡಿ ಚೆನ್ನಾಗ್ ಆಗ್ತಾ ಇದೆ, ವರ್ಕ್ ಆಗ್ತಿದೆ, ಖುಷಿ ಆಗ್ತಿದೆ ಅಂತ ಅನಿಸ್ತಿದೆ ನೀವು ಶೇಕ್ ತಗೊಂಡಾಗಿದ್ದ? ಹಂಗಾದ್ರೆ ಖುಷಿ ಆಗ್ತಿದೆ, ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಹಾಗೆ ನ್ಯೂಟ್ರಿಷನ್ ಅನ್ನ ಕಂಟಿನ್ಯೂ ಮಾಡಿ. ಓಕೆ, ನಮ್ಗೆ ಯಾವ್ದು ಒಳ್ಳೇದಂತ ಅನ್ಸುತ್ತೆ, ನಮ್ ಮನ್ಸಿಗೆ ಯಾವಾಗ ಹಿತ ಕೊಡುತ್ತೆ, ನಮ್ಗೆ ಯಾವಾಗ ಚೆನ್ನಾಗ್ ಅನ್ಸುತ್ತೆ, ಇದರಿಂದ ಬೆಟರ್ ಆಗ್ತಿದೆ ನಮ್ ಲೈಫ್ ಅಂತ ಅನ್ಸುತ್ತೋ ಒಳ್ಳೇದನ್ನ ಕಂಟಿನ್ಯೂ ಮಾಡ್ಬೇಕು. ಹೌದು ಮೇಡಮ್. ಎಷ್ಟು ಕೆಜಿ ತೂಕ ಜಾಸ್ತಿ ಇದ್ದೀರಾ? ರಾತ್ರಿ ನಿದ್ದೆ ತೂಕ 59 ಕೆಜಿ ಇತ್ತು ಮೇಡಮ್. ವೇಟ್ ಲಾಸ್ ಮಾಡ್ಕೊಬೇಕಾ ಅಥವಾ ಗೇನ್ ಮಾಡ್ಕೋಬೇಕಾ? ವೈಟ್ ಲಾಸ್ ಸ್ವಲ್ಪ ಆದ್ರ ಮೇಲೆ ಅಂತ ನನಗೆ ಅನಿಸುತ್ತೆ ಮೇಡಮ್. ಖುಷಿ ಆಯ್ತ್ರಿ, ಒಳ್ಳೇದು. ಫ್ಯಾಟ್ ಲೆವೆಲ್ ಜಾಸ್ತಿ ಇರುತ್ತೆ. ತೂಕ ಜಾಸ್ತಿ ಬರ್ಬೇಕಂತ ಅನ್ಕೊಂತೀನಿ ಮೇಡಮ್. ತೂಕ ಜಾಸ್ತಿ ಅಲ್ಲ, ಶುಗರ್ ಬಂದು ಮನುಷ್ಯನಿಗೆ ಸ್ವಲ್ಪ ನರಗಳು ಅವೆಲ್ಲ ಸ್ವಲ್ಪ ವೀಕ್ ಐತೆ ಮೇಡಮ್. ಹೌದು, ಅದರಿಂದ ಸ್ವಲ್ಪ ವೇಟ್ ಲೆಸ್ ಬಂದ್ರೆ ಬೇಯಿಸುತ್ತೆ ಅಂತ ನಾನು. ಕರೆಕ್ಟ್. ಫ್ಯಾಟ್ ಲಾಸ್ ಮಾಡ್ಕೋಬೇಕು, ಅದಕ್ಕೆ ನಿಮ್ಗೆ ಶುಗರ್ ಬಂದಿರೋದು. ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಶುಗರ್ ಬಂದಿರೋದು. ಹೌದು ಮೇಡಮ್. ಯಾವಾಗ ಮಲಗ್ತಿದ್ರಿ, ಯಾವಾಗ ನಿಮ್ಮ ಅಭ್ಯಾಸ ಏನೇನೆಲ್ಲ ಇರ್ತಿತ್ತು ಮೊದ್ಲು? ಇವಾಗ ಶೇಕ್ ತಗೊಂಡು 10 ದಿವಸದಿಂದ ನಿಮ್ಮ ಅಭ್ಯಾಸ ಏನಿಲ್ಲ ಮೇಡಮ್, ಕುಡಿಯೋದು ಪಡೆಯೋದು ಏನೇನಿಲ್ಲ. ನಾನು ಅದಕ್ಕೆ ಹೋಗಲ್ಲ ಮೇಡಮ್, ಅದಕ್ಕೆ ಹೋಗ್ತಾ ಇಲ್ಲ ಸರ್. ಬೆಳಿಗಿಂದ ನೀವು ಏನೇನೆಲ್ಲ ಅಭ್ಯಾಸ ಇರ್ತಿತ್ತು, ಏನ್ ಚೇಂಜ್ ಮಾಡ್ಕೊಳ್ಳಿ. ಬರೀ ಕುಡಿಯೋದು ಒಂದೇ ಅಭ್ಯಾಸ ಅಲ್ಲ ಸರ್. ನಿಮ್ ಮನೆಯಲ್ಲಿ ಕುತ್ಕೊಳ್ಳೋದ್ರಿಂದ, ಎದ್ದೋಳೋದ್ರಿಂದ, ಮಲಗೋದ್ರಿಂದ ಅದು ಅಭ್ಯಾಸ ಅಂತ ಕರೀತಾರೆ. ಇವಾಗ ನಮ್ಗೆ ಡೈಲಿ ಬುಕ್ ಓದೋದಿರುತ್ತೆ, ಆ ಡೈಲಿ ಬುಕ್ ಓದೋದ್ ಅಭ್ಯಾಸ ಇರುತ್ತೆ. ಒಂದಿನ ಓದಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಸೊ ಹಂಗೆ ನಿಮಗೆ ಏನೇನೆಲ್ಲ ಅಭ್ಯಾಸಗಳಿರ್ತಿತ್ತು, ಒಳ್ಳೇದು ಅಥವಾ ಕೆಟ್ಟದ್ದು, ಅಥವಾ ಶೇಕ್ ಕುಡ್ದಾದ್ಮೇಲೆ ಏನೆಲ್ಲ ಹೊಸದ್ನ ಅಭ್ಯಾಸ ಆಡ್ ಮಾಡ್ಕೊಂಡಿದ್ದೀರಿ? ಶೇಕ್ ಕುಡ್ದಲ್ಲಿದ್ದ ಅಭ್ಯಾಸ ಏನಿಲ್ಲ ಮೇಡಮ್. ನಿದ್ದೆ ಎಲ್ಲ ಕರೆಕ್ಟ್ ಆಗಿ ಆಗ್ತಿದ್ಯಾ? ನಿದ್ದಂದೆ ಸ್ವಲ್ಪ ಬರಕಿಲ್ಲ ಮೇಡಮ್, ನಿದ್ದಂದೆ ಬರಕಿಲ್ಲ. ಅಲ್ಲ, ಇದಕ್ಕಿಂತ ಮುಂಚೆ ಬರ್ತಿತ್ತಾ? ಅದಕ್ಕಿಂತ ಮುಂಚೆ ಕೂಡ ಸ್ವಲ್ಪ ನಿಧಾನ ಮೇಡಮ್. ಅದಕ್ಕೆ ನಿಮ್ಗೆ ಶುಗರ್ ಬಂದಿರೋದು. ಯಾರಿಗೆಲ್ಲ ಶುಗರ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ,
ಒಬ್ಬ ಮನುಷ್ಯನಿಗೆ ಶುಗರು ಅಷ್ಟು ಬೇಗ ಅಟೆಂಪ್ಟ್ ಆಗಲ್ಲ, ಎಲ್ಲಾ ತಿನ್ನೋದ್ರಿಂದ ಬರಲ್ಲ. ಇದನ್ನು ಹೇಳ್ತೀನಿ ಕೇಳಿ. ನಿಮ್ಮ ಅಭ್ಯಾಸದಿಂದ ಬರುತ್ತೆ. ಲೇಟ್ ಆಗಿ ಎದ್ ಮಲ್ಗೋದು, ಲೇಟ್ ನೈಟ್ ಊಟ ಮಾಡೋದು, ಹೆವಿಯಾಗಿ ಗ್ಯಾಸ್ಟ್ರಿಕ್ ಮಾಡ್ಕೊಳ್ಳೋದು, ಬೆಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ನ ಜಾಸ್ತಿ ಮಾಡ್ಕೊಳ್ಳೋದು, ಈ ಅಭ್ಯಾಸಗಳು ನಿಮ್ಮ ಹವ್ಯಾಸಗಳು ನಿಮ್ ಮನುಷ್ಯನ್ನ ಚೇಂಜ್ ಮಾಡುತ್ತೆ, ಬದಲಾವಣೆ ಮಾಡುತ್ತೆ. ಅಭ್ಯಾಸಗಳು ನಿಮ್ ಮೈನ ಮತ್ತೆ ಮನ್ಸನ್ನ ಎರಡೂ ಹಾಳು ಮಾಡುತ್ತೆ. ಅಭ್ಯಾಸ ಬೇರೆ, ಹವ್ಯಾಸ ಬೇರೆ. ದಿನ ಪ್ರತಿನಿತ್ಯ ಮಾಡೋದು, ಒಳ್ಳೆ ಕೆಲಸಗಳನ್ನ ಮಾಡೋದು, ಅದೆಲ್ಲ ಹವ್ಯಾಸ ಅಂದ್ರೆ ರೂಢಿ, ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅದ್ ನಿಮ್ ಕೈಲಿ ಬಿಡಕ್ಕಾಗಲ್ಲ, ಅದು ಹವ್ಯಾಸ. ಅಭ್ಯಾಸ ಅಂತಂದ್ ಹೇಳಿದ್ರೆ ಅದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರೋದು, ಅದ್ ಇಷ್ಟಕ್ಕೆ ಮಾಡ್ಬೇಕು, ಅದಕ್ಕೊಂದ್ ಲೆಕ್ಕ ಇಲ್ಲ, ಪತ್ರ ಇಲ್ಲ. ಯಾವಾಗ ಬೇಕಾದ್ರೆ ಅವಾಗ ತಿನ್ನೋದು, ಯಾವಾಗ ಬೇಕಾದ್ರೆ ಅವ್ರು ಎದಳೋದು, ಯಾವಾಗ ಬೇಕಾದ್ರೆ ಅವ್ರು ಮಲ್ಗೋದು, ಸರಿಯಾಗಿ ನೀರ್ ಕುಡಿದೇ ಇರೋದು, ನಿದ್ದೆ ಮಾಡದೇ ಇರೋದು, ಸರಿಯಾಗಿ ಆಲೋಚನೆಗಳನ್ನ ಮಾಡದೇ ಇರೋದು, ಪಾಸಿಟಿವ್ ಆಗಿ ಯೋಚನೆ ಮಾಡ್ದಂಗಿರೋದು, ಕೆಟ್ಟದಾಗಿ ಒಬ್ಬ ಮನುಷ್ಯನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರು ನಿಮಗೆ ಕಾಯಿಲೆ ಬರುತ್ತೆ. ಹೌದಾ ಮೇಡಮ್? ಯಾಕೆ ಹೇಳಿ? ಅದರಿಂದ ಒಳ್ಳೆ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ. ಇದು ಆಗಲ್ಲ, ಇದು ಮಾಡಬಾರ್ದು, ಅವನಿಗೆ ಗೊತ್ತಾಗ್ಬಾರ್ದು. ಬಟ್ ಹಂಗೆ ಒಬ್ಬ ಮನುಷ್ಯನ ಬೈತಾ ಇದ್ರೆ, ಬ್ಲೇಮ್ ಮಾಡ್ತಿದ್ರೆ, ಅದೆಲ್ಲ ಮಾಡ್ತಿದ್ರೆ ಅದನ್ನು ಅದರಿಂದನೂ ನಮ್ಗೆ ರೋಗ ಬರುತ್ತೆ. ಹೌದಾ ಮೇಡಮ್? ಈಗ ನೀವು ಕೊಲೆಸ್ಟ್ರಾಲ್ ಲೆವೆಲ್ ನ ನಾರ್ಮಲ್ ಮಾಡೋವರೆಗೂ ಈ ಜಾಗದಲ್ಲಿ ಬಿಟ್ಟು ಎಲ್ಲಿ ಹೋಗ್ಬಾರ್ದು. ನೀವು ಪ್ರತಿ ತಿಂಗಳು ಶುಗರ್ ನ ಟೆಸ್ಟ್ ಮಾಡಿಸ್ಬೇಕು. ಡಾಕ್ಟರ್ ಏನಾದ್ರು ಗುಳಿಗೆ ಕೊಟ್ಟಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಬೇಕು, ಯಾವ್ದೇ ಕಾರಣಕ್ಕೂ ಬಿಡಬಾರ್ದು. ನಿಮ್ಗೆ ಏನ್ ಚೇಂಜಸ್ ಅನ್ಸುತ್ತೆ, ಏನಾಗುತ್ತೆ, ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೀವು ಇದೇ ಗ್ರೂಪ್ ಅಲ್ಲೇ ಕೇಳ್ಬೇಕು, ಹೇಳ್ಕೊಡ್ತೀನಿ. ಈ ಟೆನ್ಷನ್ ಲಿಂದ ನನಗೆ ಹಿಂಗ್ ಬಂದೈತಾ ಅಂತ ನನಗೆ ಒಂದು ಇವಾಗ ಅರ್ಥ ಆಯ್ತು ಮೇಡಮ್. ಮತ್ತೆ ಟೆನ್ಷನ್ ಇಂದಾನೇ ಕೊಲೆಸ್ಟ್ರಾಲ್ ಆಗೋದು, ನಿದ್ದೆ ಆಗಲ್ಲ. ನಿದ್ದೆ ಸರಿಯಾಗಿ ಆಗಿಲ್ಲ ಅಂದ್ರೆ ಕೊಲೆಸ್ಟ್ರಾಲ್ ತಿಂದಿದ್ದು ಕರಗಕ್ ಬಿಡಲ್ಲ, ಅದು ಬಾಡಿ ಒಳಗೆ ಉಳಿಸ್ಬಿಡುತ್ತೆ. ಹಂಗಾಗಿ ಮೈ ದಪ್ಪ ಆಗುತ್ತೆ. ಯಾಕೆ 8 ಗಂಟೆ ನಿದ್ದೆ ಮಾಡ್ಬೇಕು, ನಿದ್ದೆ ಚೆನ್ನಾಗ್ ಮಾಡ್ರಿ, ನೀರ್ ಚೆನ್ನಾಗ್ ಕುಡೀರಿ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ ನಿಮ್ಗೆ, ಹೇಳ್ತಾರೆ. ಮತ್ತೆ ನಾವ್ ಅದನ್ನೇ ಹೇಳೋದು, ನಿದ್ದೆ ಚೆನ್ನಾಗ್ ಮಾಡ್ಬೇಕು, ನೀರ್ ಚೆನ್ನಾಗ್ ಕುಡಿಬೇಕು, ತಾನಿಗೆ ಬಾಡಿ ಚೆನ್ನಾಗ್ ಆಗ್ಬೇಕು. ಈಗ 15 ದಿವಸದಿಂದ ನಿಮ್ಗೆ ಆರಾಮ ಅಂತ ಅನಿಸ್ತಿದ್ದಾನೆ? ಸ್ವಲ್ಪ ಶುಗರ್ ಕೂಡ ಕಮ್ಮಿ ಆಯ್ತು ಮೇಡಮ್. ಸೂಪರ್. ನಿಮ್ಗೆ ಒಳ್ಳೆ ಖುಷಿಯಾಗಿರಿ ಸರ್, ಇನ್ನೂ ಬೇಗ ಕಮ್ಮಿ ಆಗುತ್ತೆ. ಟೆನ್ಷನ್ ತಗೋಬೇಡಿ. ಮತ್ತೆ ಒಂದ್ಸರಿ ಹೆಚ್ಚಾಗತ್ತೆ, ಒಂದ್ಸರಿ ಕಮ್ಮಿ ಆಗುತ್ತೆ. ನೀವ್ ಹೆಂಗೆ ಯೋಚನೆ ಮಾಡ್ತೀರಿ ಹಂಗೆ ಶುಗರ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಬರೀ ಒಳ್ಳೇದನ್ನೇ ಯೋಚನೆ ಮಾಡಿ, ಒಳ್ಳೇದೇ ಆಗುತ್ತೆ. ಹೌದಾ ಮೇಡಮ್? ಓಕೆ ಸರ್, ಸೂಪರ್. ಮತ್ತೆ ನಾನು ಹೇಳಕ್ಕಿತ್ತ? ಇಲ್ಲ ಮೇಡಮ್, ಇನ್ನೇನಿಲ್ಲ ಮೇಡಮ್, ಅಷ್ಟೇ. ನನಗೆ ಇನ್ನೇನಿಲ್ಲ, ಶುಗರ್ ಅಂದ್ರೆ ಇನ್ನೇನಿಲ್ಲ ಮೇಡಮ್. ನನಗೆ ಮನುಷ್ಯನ್ಗೆ ಶುಗರ್ ಬಂದ್ರೆ, BP ಬಂದ್ರೆ, ಥೈರಾಯ್ಡ್ ಬಂದ್ರೆ, ಏನೇ ಒಂದು ಡಾಕ್ಟರ್ ಹೇಳ್ಬಿಟ್ರು, ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅಂದ್ರೆ ನಮ್ ತಲೆಯಲ್ಲಿ ಎಷ್ಟು ಚೆನ್ನಾಗಿದ್ರು ನಮ್ ತಲೆಯಲ್ಲಿ ಬರದೇ ಅದು. ಕೈ ಚೆನ್ನಾಗಿರುತ್ತೆ, ಕಾಲ್ ಚೆನ್ನಾಗಿರುತ್ತೆ, ಬುದ್ಧಿ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಆದ್ರೆ ಶುಗರ್ ಕಮ್ಮಿ ಆಗ್ತಾ ಇಲ್ಲ ಮೇಡಮ್. ಆಗುತ್ತೆ, ಯಾಕಂದ್ರೆ ನಿಮ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬೇಕಲ್ಲ. ಮೈಯಲ್ಲಿರೋ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆದ ತಕ್ಷಣ ಶುಗರ್ ಏನಾಗುತ್ತೆ, 120ಗೆ ನಾರ್ಮಲ್ ಬಂದ್ಬಿಡುತ್ತೆ. ಹಂಗಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಫಸ್ಟ್ ಕಮ್ಮಿ ಆಗ್ಬೇಕು, ಅವಾಗ ಶುಗರ್ ಕಮ್ಮಿ ಆಗುತ್ತೆ. ಬಟ್ ನೀವು ಡೈಲಿ ಅಬ್ಸರ್ವ್ ಮಾಡ್ತೀರಿ ಸರ್, ಒಳ್ಳೆ ರಿಸಲ್ಟ್ ಬರುತ್ತೆ. 10 ದಿನಕ್ಕೆ ಇಷ್ಟು ಚೆನ್ನಾಗಿದೆ ಅಂದ್ರೆ 1 ತಿಂಗಳು ಕಂಟಿನ್ಯೂ ಮಾಡ್ತಾ ಇದ್ರೆ ಇನ್ನೂ ರಿಸಲ್ಟ್ ಬರುತ್ತೆ. ಆಲ್ಮೋಸ್ಟ್ ನೀವು 1 ತಿಂಗಳು ನೋಡಿ, ಅದಾದ್ನಂತರ 3 ತಿಂಗಳಲ್ಲಿ ಹೆಂಗೆ ಶುಗರ್ ನ ನಾರ್ಮಲ್ ಮಾಡ್ಕೊಳ್ಳೋದು ಅಂತ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಒಬ್ರಿಗೆ ಅನ್ಮಿಟ್ ಆಪ್ಷನ್, ನಾನು ಅವ್ರ ಹತ್ರ ಮಾತಾಡ್ಬೇಕು ಅಂತ ಆಸೆ, ಅವ್ರು ಮಾತಾಡವಲ್ರು. ಸರ್ ಶರಣಪ್ಪ ಸರ್, ನೀವು ಮಾತಾಡ್ಬೇಕು ಸರ್. ನನ್ಗೆ ನೀವು ನಾನು ಏನ್ ಗೊತ್ತಾ, ನನ್ನ ತಲೆಯಲ್ಲಿ ಏನು ಓಡುತ್ತೆ ಅಂತ ಹೇಳಿದ್ರೆ, ನಾನು ಯಾರಿಗೆ ಅನ್ಮಿಟ್ ಆಪ್ಷನ್ ಕೊಡ್ತೀನಿ, ನಾನು ಯಾರಿಗೆ ಏನ್ ಹೇಳ್ತೀನಿ, ನಾನು ಯಾರಿಗೆ ಮಾಡ್ತೀನಿ, ಅವ್ರು ಸರಿಯಾಗಿ ಮಾಡಿಲ್ಲ ಅಂದ್ರೆ ನಂಗೆ ನಿದ್ದೆನೆ ಬರಲ್ಲ. ಸರಿ, ಅವ್ರನ್ನ ರಿಸಲ್ಟ್ ಕೊಡ್ಸ್ಬೇಕು, ಅವ್ರಿಗೆ ಡಿಸೈಡ್ ಮಾಡ್ಬಿಟ್ಟಿನಿ ಗೊತ್ತಾ ನಾನು, ಎಷ್ಟ್ ಜನಕ್ಕೆ ರಿಸಲ್ಟ್ ಕೊಡ್ಸ್ಬೇಕು ಅಂತ ಹೊಸ ಪ್ಲಾನಿಂಗ್ ಇದೆ. ಅದು ಆಗುತ್ತೆ, ಮುಂದಕ್ಕೆ ಹೋಗ್ತಾ ಇದೆ, ಆಗುತ್ತೆ, ಮುಂದಕ್ಕೆ ಹೋಗ್ತಿದೆ. ಸೊ ಅದು ಒಂದು ಇದಕ್ ಬರ್ತಾ ಇದೆ. ಸೊ ಎಲ್ಲ ಮಾಡ್ಬೇಕು, ಇದನ್ನೆಲ್ಲ ರೆಡಿ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದ್ರೆ ಇವ್ರು ಯಾಕೆ ಇವ್ರ ರಿಸಲ್ಟ್ ಕೇಳ್ಬೇಕು ಅಂತ ಹೇಳಿದ್ರೆ, ಸರ್ ಶರಣಪ್ಪ ಸರ್ ಅನ್ಮಿಟ್ ಮಾಡ್ಕೊಡ್ರಿ ನೀವು. ಈ ಶರಣಪ್ಪ, ನೀಲಿ ಕಲರ್ ಚಿತ್ರ ಬಂದಾಗ ನಿಮ್ಮ ಮನೆಗೆ ಯಾರನ್ನ ಇದ್ರೆ ಕೊಡಿ ಸರ್. ಇದು ಸ್ವಲ್ಪ ಜುಮ್ ಮಾತ್ರ ಮಾತಾಡಿ ನನ್ ಸಾಕಾಗುತ್ತೆ. ಇವ್ರಿಗೆ ಮೊನ್ನೆ ಅವೆಲ್ಲ ಸೆಮಿನಾರ್ದು ಒಂದು ಟಿಕೆಟ್ ಬುಕ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಓಕೆ, ಅವ್ರು ಏನ್ ಮಾಡಿದ್ರು, ಬಂದು ಎಲ್ಲ ಚೆನ್ನಾಗಿತ್ತು, ಎಲ್ಲ ನೋಡಿದ್ರು ಟ್ರೈನಿಂಗ್ ಎಲ್ಲ. ಪಾಪ ಇನ್ನ ಬರ್ತಿದ್ದಂಗೆನೆ, ಸರ್ ನಿಮ್ದು ಟ್ರೈನಿಂಗ್ ಟಿಕೆಟ್ ದುಡ್ಡು ತಗೊಳ್ಳಿ ಸರ್ ಅಂತ ಕೊಡಕ್ ಬಂದ್ರು.
ಅಯ್ಯ ಯಾರಿದು ಇಷ್ಟೊಂದು ಆನೆಸ್ಟ್ ಮನುಷ್ಯ ಹಿಂಗ್ ಕೊಡಕ್ತಾನಲ್ಲ ಅಂತ ಅವತ್ತಿಂದ ಮಕ್ಕ ನೆಪ್ಪಿಟ್ಕೊಂಡಿದೀನಿ. ಇದನ್ ರಿಸಲ್ಟ್ ಕೇಳ್ಬೇಕು, ನಮ್ ನ್ಯೂಟ್ರಿಷನ್ ಕ್ಲಬ್ಗೆ ಬರ್ತಾರೆ, ಏನ್ ರಿಸಲ್ಟ್ ಇದೆ ಇವ್ರು ತಿಳ್ಕೊಬೇಕು, ಯಾವ ವಿಷಯಕ್ಕೋಸ್ಕರ ಇವ್ರು ಬಂದಿದ್ದಾರೆ, ಇವ್ರ ಪರ್ಪಸ್ ಏನು, ಇವ್ರ ಉದ್ದೇಶ ಏನು ಅಂತ ನಂಗೆ ಗೊತ್ತಾಗ್ಬೇಕು ಅಂತಂದೇಳಿ ಅವತ್ತಿಂದ ರಿಸಲ್ಟ್ ನ ಕೇಳ್ಬೇಕು ಅಂತ ಹುಡುಕ್ತಾನೆ ಇದೀನಿ. ಇದ್ ಮಾತಾಡೇವಲ್ಲ ನನ್ನ ಹತ್ರ, ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ. ಆಯ್ತು ನಮ್ ವೀರೇಶ್ ಸರ್ನ ಮಾಡ್ತೀನಿ ಇವಾಗ. ಆ ಯಪ್ಪನ್ಗೆ ಇವಾಗ ನಮ್ ವೀರೇಶ್ ಸರ್ ಕರ್ದಿರೋದು, ಬಟ್ ಅವ್ರ ಏನು ಅಂತ ನಂಗೆ ಗೊತ್ತಿಲ್ಲ. ಸೊ ಹಂಗಾಗಿ ಬಂದಿರೋ ಉದ್ದೇಶ ಸ್ಟ್ರಾಂಗ್ ಇದೆ ಅಂತ, ಅವ್ರು ಹಿಂಗಿದಾರೆ ಅಂತ ನಮ್ಗೆ ಗೊತ್ತಾದ್ರೆ ಅವ್ರ ಮೇಲೆ ನಾವು ಟೈಮ್ ಹಾಕಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಅವ್ರ ಪರ್ಪಸ್ ಗೊತ್ತಿರ್ಬೇಕಲ್ಲ ನಮ್ಗೆ, ಯಾಕೆ ಬಂದಿದ್ದಾರೆ ಉದ್ದೇಶ. ಇವಾಗ ನೋಡು ಶೋಭಾ ಬಂದಿದ್ದಾಳೆ, ಶೋಭನ್ಗೆ ಸಣ್ಣ ಆಗ್ಬೇಕು, ಪ್ರತಿ ತಿಂಗಳು ಪ್ರಾಡಕ್ಟ್ಸ್ ತಿನ್ಬೇಕು, ಒಂದೇ 200 ಅಷ್ಟು ವಾಲಿನ್ಸ್. ಐಮನ್ ಉದ್ದೇಶನೇ ಅದು. ನಾನು ಹೋಟ್ಲ್ ಚೆನ್ನಾಗಿ ಮಾಡ್ಬೇಕು, ನಾನು ಬೇಸ್ ನಿಂತ್ಕೊಬೇಕು, ಗಳಸ ತುಂಬಾ ಫ್ರೆಶ್ ಕುಡಿಬೇಕು, ಯಾರೇನಾಗ್ಲಿ, ಯಾರೇನ ಮಾಡ್ಕೊಂಡ್ಲಿ, ಯಾರ್ ಹೆಂಗನೆ ಬಿಟ್ಕೊಂಡ್ಲಿ, ಏನನ ಮಾಡ್ಕೊಂಡ್ಲಿ, ಈ ಅಮ್ಮ ಒಂದ್ ಬಾಟ್ಲಿ ತುಂಬಾ ಅಪ್ರೆಶ್ ಕೂತಾಗ್ಬಿಡ್ತಾಳ. ಬಟ್ ಇವ್ರು ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ. ನಾನ್ ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಇವ್ರು ಫೋನ್ ಮಾಡ್ಬಾರ್ದು, ನಾನು ಆಮೇಲೆ ಫೋನ್ ಮಾಡೋದು. ಓಕೆ ಸೂಪರ್. ಎಷ್ಟು ಫೋನ್ ಬರ್ತಾ ಇದೆ ನನ್ಗೆ ಅವಾಗಿಸಿ. ನಮ್ಮ ಮನೆ ಓನರು ಯಾವತ್ತೂ ಫೋನ್ ಮಾಡಿಲ್ಲ ನನ್ಗೆ. ಅವ್ರ ನಂಬರ್ ನನ್ನ ಹತ್ರ ಐತೆ, ನನ್ನ ನಂಬರ್ ಅವ್ರ ಹತ್ರ ಐತೆ, ಅಪರೂಪಕ್ಕೆ ಫೋನ್ ಮಾಡೋದು ಗೊತ್ತಿಲ್ಲ. ನಮ್ಮ ಮನೆ ಬಿಡ್ರಿ ಅಂತ ಅಷ್ಟೇ. ನೋಡಿ ನಾವೇನ್ ಹೇಳಿದೀವಿ, ಬಿಡಲ್ಲ ಅಂತ ಹೇಳಿದ್ವಿ, ಬಿಡ್ತೀವಿ ಅಂತ ಹೇಳಿದ್ವಿ. ಮನೆ ಸಿಕ್ಕಕ್ಕೆ ಮನೆ ಹಂಗೆ ಅವ್ರಿಗೆಲ್ಲ ಗೊತ್ತಿಲ್ಲ. ನಾನು ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಇರ್ತೀನಿ, ಇಷ್ಟೊತ್ತಲ್ಲಿ ಫೋನ್ ಮಾಡ್ಬಾರ್ದು, ಅವ್ರಿಗೆ ಗೊತ್ತಿಲ್ಲ. ಅವ್ರದ್ದು ಅಭ್ಯಾಸ ಏನು, ಇಷ್ಟೊತ್ತಿನ ಟಿವಿ ನೋಡೋದು, ಸೀರಿಯಲ್ ನೋಡೋದು, ಫೋನ್ ಮಾಡೋದು. ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ, ಏನು ಹೆಂಗೆ. ಆಂಟಿ ತುಂಬಾ ಒಳ್ಳೆಯವರು, ಹೆಂಗಿದಾರೆ ಗೊತ್ತಾ, 50 ಆದ್ರೂ ತುಂಬಾ ಚೆನ್ನಾಗಿದ್ದಾರೆ ಆಂಟಿ. ಅವ್ರಿಗೆ ಶೇಕ್ ಕುಡ್ಸಕ್ ನನ್ ಕೈಲಿ ಆಗ್ಲಿಲ್ಲ, ಯಾಕೆ ಅವರು ಡಿಸೈಡ್ ಮಾಡ್ಲಿಲ್ಲ, ಬೇರೆ ಪರ್ಪಸ್ ಅಲ್ಲಿ ಹೋಗ್ಬಿಟ್ರು. ಸೊ ಹಂಗಾಗಿ ಶೇಕ್ ಕುಡ್ಸಕ್ ಆಗ್ಲಿಲ್ಲ. ಸೊ ನೋ ಪ್ರಾಬ್ಲಮ್. ಅವ್ರವ್ರ ದಾರಿ ಬಂದಾಗ, ಅವ್ರವ್ರದ್ದು ಟೈಮ್ ಬಂದಾಗ ಅವ್ರು ಬರ್ತಾರೆ. ಅಲ್ಲಿವರೆಗೂ ಪೇನ್ ಎಲ್ಲ ಅನುಭವಿಸ್ಬೇಕಲ್ಲ. ಅವ್ರಿಗೆ ಏನ್ ಪ್ರಾಬ್ಲಮ್ ಆಯ್ತು ನಂಗೆ ಗೊತ್ತಿಲ್ಲ. ರೇಖಾ ಅನ್ಮಿಟ್ ಮಾಡ್ಕೊಡ್ರಿ. ಮಾಡ್ದೆ ಮ್ಯಾಮ್. ಸೂಪರ್. ನೀನು ಹಿಂಗ್ ತಿರುಗು. ನೀನ್ ಹಂಗ್ ಕೂತ್ಕೊಂಡ್ರಿ ಅಂದ್ರೆ ನನಗ್ ಕತ್ ನೋವು ಬರ್ತದೆ, ಬೆನ್ ನೋವು ಬರ್ತದೆ. ಹೇಳಿ ಮೇಡಮ್, ಎಷ್ಟ್ ದಿನದಿಂದ ಶೇಕ್ ಬಳಸ್ತಾ ಇದ್ದೀರಿ? 3 ತಿಂಗಳಿಂದ ಕುಡಿತಾ ಇದ್ದೀನಿ ಮ್ಯಾಮ್ ನಾನು. ಹಾಟ್ ಕೊಡ್ರಿ, 3 ತಿಂಗಳಿಂದ ಶೇಕ್ ಕುಡಿತಿದಾರಂತೆ. ನಿನ್ ರಿಸಲ್ಟ್ ಹೇಳಿಯಾ? ಹೇಳಿದೀನಿ ಮ್ಯಾಮ್ ನಾನು. ನನಗೆ ಹೇಳೇ ಇಲ್ವಲ್ಲ. ಹೇಳು, ಯಾಕೆ 3 ತಿಂಗಳಿಂದ ಬಳಸ್ತಾ ಇದ್ದೀರಿ? ನಿಮ್ಗೆ ಶೇಕ್ ತಗೊಳ್ಳೋ ಪರ್ಪಸ್ ಏನು? ಶೇಕ್ ತಗೊಂಡಾದ್ಮೇಲೆ ಏನ್ ಚೆನ್ನಾಗಾಗಿದೆ? ಸುಮಾರು ರಿಸಲ್ಟ್ ಬಂದಿರಲ್ಲ 3 ಮಂತ್ಸ್ ಅಂದ್ರೆ ಸುಮ್ನೆ ಅಲ್ಲ ಅಲ್ವಾ? ಬಂದೇ ಇಲ್ಲ ಮ್ಯಾಮ್, ನನಗೆ ವೆಯ್ಟ್ ಲಾಸ್ ಆಗಕ್ ಬಂದಿರೋದು ಮ್ಯಾಮ್. ನಾನು ವೆಯ್ಟ್ ಲಾಸ್ ಆಗೇ ಇಲ್ಲ ನಾನು. ಯಾರು ನಿಂಗೆ ಶೇಕ್ ಕೊಟ್ಟಿರೋದು? ನಾಗರತ್ನ ಅಂತ. ನನಗೆ ಫೋನ್ ಮಾಡ್ತೀರಾ ಕ್ಲಬ್ ಮುಗಿದ್ಮೇಲೆ? ಆಯ್ತು ಮಾಡ್ತೀನಿ ಮ್ಯಾಮ್. ಇವಾಗ ನಾನು 2 ಟೈಮ್ ತಗೋತಾ ಇದ್ದೀನಿ ಮ್ಯಾಮ್. ವೆರಿ ನೈಸ್. ಹಾಟ್ ಕೊಡ್ರಿ. ನಾನು ಕ್ಯಾಪ್ಟನ್ ಬೋಟ್ನ ಮಧ್ಯಾಹ್ನ ರೆಡಿ ಮಾಡಿದ್ದೆ, ಒಂದಿಬ್ರು ಬೇಕಾಗಿತ್ತು, ಸಿಕ್ರು ಇಲ್ಲಿ. ಈ ಅಮ್ಮ ಹಿಂಗ್ ಹೇಳರಿ ಬೇಕು ನನ್ಗೆ, ವೇಟ್ ಲಾಸ್ ಆಗಿಲ್ಲ ಮೇಡಮ್ ಅಂತ. ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ವೇಟ್ ಲಾಸ್ 70 kg ಇದೀನಿ ಮ್ಯಾಮ್. ನಾನು ಬರೀ 1 kg ಕಮ್ಮಿ ಆಗಿದ್ದೀನಿ 3 ತಿಂಗಳಿಂದ. ಅದೇನೋ ಆಗಿರುತ್ತೆ. ವೇಟ್ ಒಂದ್ ಬಿಟ್ಬಿಟ್ಟು ಇನ್ನೇನ್ ಚೆನ್ನಾಗಾಗಿದೆ ಅಂತ ಹೇಳ್ರಿ. ವೇಟ್ ನಾನ್ ಮಾಡಿಸ್ತೀನಿ, ನಿಮ್ಗೆ ಗೊತ್ತು. ಮೈಂಡ್ ಫ್ರೆಶ್ ಆಗಿದೆ, ಮೈಂಡ್ ಫ್ರೆಶ್ ಆಗಿದೆ, ತಾಳ್ಮೆಯಿಂದ ಇದ್ದೀನಿ. ಸ್ವಲ್ಪ ಮನೇಲಿ ಎಲ್ಲ ಕಿರ್ಚಾಡೋದ್ರಿಂದ ಮನುಷ್ಯನ್ಗೆ. ಆಮೇಲೆ ನನ್ಗೆ ಕೆಲ್ಸ ಮಾಡ್ಬೇಕಂತ ಎನರ್ಜಿ ಬಂದಿದೆ, ಸುಸ್ತ್ ಅನಿಸ್ತಾ ಇಲ್ಲ. ಎಷ್ಟು ಕೆಲ್ಸ ಮಾಡಿದ್ರು ಇನ್ನೂ ಕೆಲ್ಸ ಮಾಡ್ಬೇಕು ಅನಿಸ್ತಾ ಇದೆ. ಆಮೇಲೆ ತಿಂಗಳ ನಾನೇನಿದ್ರು ಗಾರ್ಮೆಂಟ್ಸ್ ಗೆ ಹೋಗೋದು, ಒಂದ್ 5 ದಿನ 4 ದಿನ ರಜಾ ಹಾಕ್ತಿದೆ. ಈ ತಗೊಂಡ ಇಲ್ಲೇ ಎಲ್ಲ ನಂದು ಫಸ್ಟ್ ಗೆ ಅಜೆಂಡಾ ಹೇಳ್ಬಿಟ್ಟಿರ್ತೀನಿ, ಇದಕ್ ಫೋನ್ ಮಾಡ್ರಿ, ಇದಕ್ ಮಾಡ್ರಿ ಅಂತ. ಸುಮ್ನೆ ಟೈಮ್ ಪಾಸಿಗೆ ಮಾತ್ರ ಮಾಡ್ಬಿಡ್ರಿ ಅಂತ ಹೇಳಿರ್ತೀನಿ. ನೀವ್ ಏನಕ್ಕಪ್ಪ ಟೈಮ್ ಪಾಸ್ ಮಾಡಕ ನಾವ್ ಇಲ್ಲಿಗೆ ಬಂದಿರೋದು? ಹೆಲ್ತ್ ತಾನೇ ಪಡ್ಕೊಳಕ್ ಬಂದಿರೋದು, ಮತ್ತೆ ಅದನ್ನ ಪಡ್ಕೋಬೇಕು, ಹೌದಲ್ಲ? ಹೌದು. ಸೂಪರ್. ನಿಂಗೆ ವೇಟ್ ಲಾಸ್ ಮಾಡ್ತೀನಿ, ಏನ್ ಮಾಡ್ಕೋಬೇಡ. ಬಟ್ ಇಷ್ಟೊಂದು ರಿಸಲ್ಟ್ ಬರೋದಕ್ಕೆ ಏನೇನೆಲ್ಲ ಮಾಡಿದ್ರಿ? ಏನಿಲ್ಲ, ಇವಾಗ ಬೆಳಗ್ಗೆ ಬೇಗ ಎದ್ದೇಳ್ತಾ ಇದೀನಿ, ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತಾ ಇದೀನಿ. ಆಮೇಲೆ ನನ್ಗೆ ಏನ್ ಗೊತ್ತಾ, ನಾನು ಮಾಡ್ಬೇಕಪ್ಪ, ದುಡಿಬೇಕು, ನಾನು ನನ್ ಮಕ್ಳಿಗೋಸ್ಕರ ಬದುಕ್ಬೇಕು ಅಂತ ಆಸೆ ಬಂದೈತಿ ಇದು ಕುಡ್ದಾಗಿಂದ. ಬಿಟ್ರೆ ಮತ್ತೆ ಆಸೆ ಇದ್ರೇನೆ ಮುಂದಕ್ಕೆ ಹೋಗೋದು. ಸಾಯಂಕಾಲನೂ ಮಾಡ್ತೀನಿ ಎಕ್ಸರ್ಸೈಸ್, ಫ್ರೀ ಇದ್ರೆ. ಬೆಳಗ್ಗೆ ಮಾತ್ರ ಮಿಸ್ ಇಲ್ಲ, ಮಾಡ್ತೀನಿ. ವೆರಿ ನೈಸ್. ಫಿಟ್ ಆಗಿ ಜಾಯ್ನ್ ಆಗ್ತಿದ್ದೀರಾ? ಹಾ. ಓಕೆ.
ತುಂಬಾ ಖುಷಿ ಆಯ್ತು ರೇಖಾ. ಆರಾಮಾಗಿ ವೇಟ್ ಲಾಸ್ ಆಗ್ತದೆ ನಿನ್ಗೆ. ಇದು ಫಸ್ಟ್ ಇವೆಲ್ಲ ಅಭ್ಯಾಸ ಚೇಂಜ್ ಆಗ್ಬೇಕು. ಎದ್ದೊಳೋದು, ಕುತ್ಕೊಳ್ಳೋದು, ಇಷ್ಟಪಡೋದು. ಅರೆ ನಿಂಗೆ ಇಷ್ಟ ಅವರು ಇದೆ ವೇಟ್ ಲಾಸ್ ಮಾಡ್ಕೊಳಕ್ಕೆ, ಹೌದು ತಾನೇ? ನಮ್ ಆಸೆ ಇದೆ ಕೋಚ್ ತಾನೇ? ಅದೇ ಹೇಳಿದ್ರು. ನಮ್ ಕೋಚ್ ಏನ್ ಹೇಳಿದಂದ್ರೆ ಮೈಲಿ ಪ್ರಾಬ್ಲಮ್ ಇರುತ್ತೆ, ಅದೆಲ್ಲ ಸರಿ ಹೋಗುತ್ತೆ. ನೀವ್ ಇನ್ಮೇಲೆ ನಿಮ್ಗೆ ಸ್ಟಾರ್ಟ್ ಮಾಡಿ ನೋಡೋಣ, ಆಗುತ್ತೆ, ಏನ್ ತೊಂದ್ರೆ ಇಲ್ಲ. ಅವರು ಎಲ್ಲ ಧೈರ್ಯ ಹೇಳ್ತಾರೆ 2 ಟೈಮ್ ತಗೊಳ್ಳಿ ಅಂತ. ಆದ್ರೆ ನಾನು ಇವಾಗಿಂದ ಸ್ಟಾರ್ಟ್ ಮಾಡಿದೀನಿ ತಗೊಳಕ್ಕೆ. ಅಷ್ಟೇ. ಅವ್ರು 2 ಟೈಮ್ ತಗೊಳ್ಳಿ, ನೀವು ಆಗ್ತೀರಾ ಅಂದ್ರೆ ಇವಾಗ ತಗೋತಾ ಇದೀನಿ. ವೆರಿ ನೈಸ್. 2 ಟೈಮ್ ತಗೊಳ್ತೀರಲ್ವಾ? ಒಂದು ಏನ್ ಮಾಡ್ತೀರಾ ಗೊತ್ತಾ, ಒಂದು ಮಿಷನ್ ತಗೊಂಡ್ ಬನ್ನಿ. ಅಂದ್ರೆ ಒಂದು ಗಾಡಿ, ಅದು ನಿಮ್ ಮೆಡಿಕಲ್ ಸ್ಟೋರ್ ಅಲ್ಲೆಲ್ಲ ಒಂದು 800 ರೂಪಾಯಿ 900 ರೂಪಾಯಿ ಕೊಟ್ಟು ತಗೊಂಡ್ಬಂದ್ರೆ ಅದು ಬದುಕಿರೋವರೆಗೂ ಆ ಮಿಷನ್ ನಿಮ್ಗಿರುತ್ತೆ. ಸೆಲ್ ಮಾತ್ರ ಚೇಂಜ್ ಮಾಡ್ಬೇಕು ಅಷ್ಟೇ. ಅದು ಹೋದಾಗ ಅದ್ರ ಬ್ಯಾಟ್ರಿ ಡೌನ್ ಆದ್ಮೇಲೆ ಸೆಲ್ ತಂದು ಹಾಕೋಬೇಕು. ಇರೋವರೆಗೂ ಮಿಷನ್ ಇರುತ್ತೆ. ಅದನ್ನ ತಂದಿಟ್ಕೊಂಡ್ಬಿಟ್ರೆ ನೀವು, ನಾನ್ ನಿಮ್ಗೆ ಆರಾಮಾಗಿ ವೇಟ್ ಲಾಸ್ ಮಾಡ್ತೀನಿ. ಓಕೆನಾ? ನಾಳೆನೆ ತಗೊಂಡ್ಬನ್ನಿ. ನಾಗರತ್ನ ಅವ್ರಿಗೆ ಆದ್ರೆ ಕೇಳ್ರಿ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಕೋರ್ಸ್ ಎಲ್ಲಿ ತಗೋಬೇಕು ಏನು ಅಂತ ಅವ್ರು ನಿಮ್ಗೆ ತಿಳಿಸ್ತಾರೆ. ಹೋಗಿ ಆ ಮಿಷನ್ ನ ತಗೊಂಡ್ಬನ್ನಿ. ಅದಾದ ನಂತರ ನಿಮ್ಗೆ ವೇಟ್ ಲಾಸ್ ಮಾಡೋದು ಹೆಂಗೆ ಸುಲಭವಾಗಿ ಅಂತ ನಾನು ಹೇಳ್ಕೊಡ್ತೀನಿ. ವೇಟ್ ಲಾಸ್ ಎಲ್ಲ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ್ರಿ. ಟೆನ್ಷನ್ ತಗೊಂಡ್ರೆ ವೇಟ್ ಲಾಸ್ ಆಗಲ್ಲ. ಓಕೆನಾ? ಸೊ ಟೆನ್ಷನ್ ನಿಮ್ಗೆ ಹಾರ್ಮೋನ್ಸ್ ಏನಾದ್ರು ಪ್ರಾಬ್ಲಮ್ಸ್ ಇತ್ತಾ? ಏನಿಲ್ಲ, ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗಿ ಆಗ್ತಿದೆ ಮ್ಯಾಮ್ ನಮ್ದು ಕರೆಕ್ಟ್ ಆಗಿ. ಅಂದ್ರೆ ಬೀಡಿಂಗು ಸ್ವಲ್ಪ ಗಟ್ಟಿ ಹೋಗೋದು, ಇವಾಗ ಕರೆಕ್ಟ್ ಆಗಿ ಹೋಗ್ತೈತೆ. ತೆಳ್ಳಗೆಲ್ಲ ಸರಿಯಾಗಿ. ಫಸ್ಟ್ ಗಟ್ಟಿ ಹೋಗೋದು ನನ್ಗೆ. ಆದ್ರೆ ಇದು ಮ್ಯಾಮ್ ನಂಗೆ ನಿದ್ದೆ ಬರ್ತಾ ಇಲ್ಲ 2 ತಗೊಂಡಾಗಿಂದ ನೈಟ್ ಜಾಸ್ತಿ. ಎಲ್ಲ ಹಾರ್ಮೋನ್ಸ್ ಪ್ರಾಬ್ಲಮ್, ತೊಂದ್ರೆ ಇಲ್ಲ. ನೀವು ವುಮೆನ್ ಚಾಯ್ಸ್ ಏನಾದ್ರು ಆಡ್ ಮಾಡಿದೀರಾ? ಇಲ್ಲ, ಮಾಡಿಲ್ಲ ಮ್ಯಾಮ್. ಬರೀ ಬೀಟ್ ಹಾರ್ಟ್, ಆಮೇಲೆ ಸೆಲ್ಯುಲರ್ಸ್, ಆಮೇಲೆ ಮಾಮೂಲಿ ಶೇಕ್ ಕುಡಿತಾ ಇದೀನಿ. ಆಮೇಲೆ ಬೀಟ್ ಹಾರ್ಟ್ ಒಂದು ಕುಡಿತಾ ಇದೀನಿ ಮ್ಯಾಮ್. ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ ನಿಮ್ ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇದೆ. ಸೊ ಕೊಲೆಸ್ಟ್ರಾಲ್ ಲೆವೆಲ್ ಇರೋದ್ರಿಂದ ಬೇಗ ವೇಟ್ ಲಾಸ್ ಕೊಡಲ್ಲ. ಇದನ್ನು ತಿಳ್ಕೊಳ್ರಿ. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಫಸ್ಟ್ ಬಾಡಿ ಚೆನ್ನಾಗಾಗುತ್ತೆ. ಇಲ್ಲ ಫಸ್ಟ್ ಕೊಲೆಸ್ಟ್ರಾಲ್ ಕಮ್ಮಿ ಆದ್ಮೇಲೆ ವೇಟ್ ಲಾಸ್ ನ ಬಿಟ್ಕೊಡುತ್ತೆ. ಇಲ್ಲ ಅಟ್ ಅ ಟೈಮ್ ಆಗಿ ನಿಮ್ಗೆ ವೇಟ್ ಲಾಸ್ ಬೇಕು ಅಂದ್ರೆ ಕೊಡಲ್ಲ. ಫಸ್ಟ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವ್ರಿಗೆ ಬೇಗ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಆಮೇಲೆ ವೇಟ್ ಲಾಸ್ ಬರುತ್ತೆ. ನಿಮಗೆ ಮೇನ್ ಆಗಿ ಬಾಡಿಗೆ ಪ್ರಾಬ್ಲಮ್ಸ್ ಆಗೋದು ಮನುಷ್ಯರಿಗೆ ಕೊಲೆಸ್ಟ್ರಾಲ್ ನಾರ್ಮಲ್ ಮಾಡ್ಕೊಂಡ್ರೆ ವೇಟ್ ಲಾಸ್ ಆರಾಮಾಗಿ ಆಗೋಗುತ್ತೆ. ಏನು ನಿಮ್ಮ ಎಲ್ಲಾ ಕಾಯಿಲೆಗಳು ಬರೋದು, ಪ್ರತಿಯೊಬ್ಬ ಮನುಷ್ಯನಿಗೂ ಭೂಮಿ ಮೇಲೆ ಏನೇನೆಲ್ಲ ಕಾಯಿಲೆ ಇದು ಬರೋದು ಕೊಲೆಸ್ಟ್ರಾಲ್ ಇಂದಾನೆ. ಶುಗರು, BP, ಥೈರಾಯ್ಡ್, ಕ್ಯಾನ್ಸರು, ಹಾರ್ಮೋನ್ಸ್ ಪ್ರಾಬ್ಲಮ್ಮು, ಚರ್ಮದ ಕಾಯಿಲೆ, ಸ್ಕಿನ್ ಪ್ರಾಬ್ಲಮ್ಮು, ಮೂಳೆ ಪ್ರಾಬ್ಲಮ್, ಏನ್ ಪ್ರಾಬ್ಲಮ್ ಇದ್ರೂ ನಿಮಗೆ ಆ ಫ್ಯಾಟ್ ಲೆವೆಲ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆ ಫ್ಯಾಟೇ ನಿಮಗೆ ಎಲ್ಲಾ ರೋಗಗಳನ್ನ ಕ್ರಿಯೇಟ್ ಮಾಡೋದು. ಅದು ಒಂಥರ ಕೊರೋನಾ ವೈರಸ್ ತರ. ಒಬ್ರಿಗೆ ಕೆಮ್ಮಿದ್ರೆ ಇನ್ನೊಬ್ರಿಗೆ ಬರ್ತೈತಲ್ಲ, ಹಂಗೆ ಬಾಡಿ ಒಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು ಅಂದ್ರೆ ಎಲ್ಲಾ ರೋಗಗಳು ಅಟ್ ಅ ಟೈಮ್ ಆಗಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಮಾಡ್ಕೋತಾ ಈಗ ಹೆಂಗಿದ್ರು 2 ಟೈಮ್ ಶೇಕ್ ಕುಡಿತಿದ್ದೀರಾ. ಮೇನ್ ಆಗಿ ಮೊದಲು ಒಂದು ವುಮೆನ್ ಚಾಯ್ಸ್ ನ ಆಡ್ ಮಾಡ್ಕೊಳ್ಳಿ, ಮಲ್ಟಿ ವಿಟಮಿನ್ ನ ಆಡ್ ಮಾಡ್ಕೊಳ್ಳಿ, ಸಾಕು. ಓಕೆನಾ? ನಾನು ನಿಮ್ಗೆ ವೇಟ್ ಲಾಸ್ ಮಾಡೋದು ಹೇಳ್ಕೊಡ್ತೀನಿ. ನಾಳೆನೆ ಮಿಷನ್ ತಗೊಂಬಂದು ಇಟ್ಕೋಬೇಕು ಮನೇಲಿ. ನಾಗರತ್ನ ಮೇಡಮ್ ಹೇಳಿ, ಮೇಡಮ್ ಮಿಷನ್ ಹೇಳಿದ್ರು ತಗೊಂಬರಕ್ಕೆ ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ನಿಮ್ಗೆ ಯಾರಿಗೆಲ್ಲ ನಿಮ್ಮ ವೇಟ್ ನ ಚೆಕ್ ಮಾಡ್ಕೋಬೇಕು, ವೇಟ್ ಲಾಸ್ ಮಾಡ್ಬೇಕು ಅಂತಿದ್ದೀರೋ, ಒಂದ್ 800-900 ರೂಪಾಯಿ ಕೊಟ್ರೆ ಪರ್ಮನೆಂಟ್ ವೇಟ್ ಲಾಸ್ ಮಿಷನ್ ಸಿಗುತ್ತೆ ನಿಮ್ಗೆ. ಸೆಲ್ ಒಂದೇ ಚೇಂಜ್ ಮಾಡ್ಕೋಬೇಕು. ಗಡಿಯಾರನ ಚೇಂಜ್ ಮಾಡ್ತೀವ ಪದೇ ನಾವೇನಾದ್ರು? ಗಡಿಯಾರನ ಚೇಂಜ್ ಮಾಡ್ತೀವ? ಯಾವಾಗ ತಗ್ಲಾಕಿರ್ತೀವ ಅದಂಗೆ ಸೆಲ್ ಮಾತ್ರ ಚೇಂಜ್ ಮಾಡ್ತೀವಿ. ಹಂಗೇನೆ ಒಂದ್ ವೇಟ್ ಲಾಸ್ ಮಿಷನ್ ತಂದಿಟ್ಕೊಂಡ್ರೆ ಅದ್ ನಿಮ್ಗೆ ಆಗೋದೇ ಇಲ್ಲ. ಓಕೆನಾ? ನಮ್ಮನೇಲಿ ಕನ್ನಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೆ ಬೇಜಾರಾಗಲ್ಲ. ನನಗೆ ವೇಟ್ ಮಿಷನ್ ಮಾತ್ರ ಇರ್ಲೇಬೇಕು. ನಾನು ಬೆಳಿಗ್ಗೆ ಒಂದ್ಸರಿ ಚೆಕ್ ಮಾಡ್ಕೊಂತೀನಿ, ಮಧ್ಯಾಹ್ನ ಒಂದ್ಸರಿ ಚೆಕ್ ಮಾಡ್ಕೊಂತೀನಿ, ರಾತ್ರಿ ಒಂದ್ಸರಿ ಚೆಕ್ ಮಾಡ್ಕೊಂತೀನಿ. ಇದು ನಂದು ಹಾಬಿ. ತಿಂದ ತಕ್ಷಣ ಚೆಕ್ ಮಾಡ್ಕೊಳ್ಳೋದು. ನಂಗೆ ಗೊತ್ತಾಗುತ್ತೆ ಎಷ್ಟು ಕ್ಯಾಲರಿ ತಿಂದೆ ಅಂತ ಗೊತ್ತಾಗುತ್ತೆ. ಅದು ನಮ್ದು ಕನ್ನಡಿ ಹೆಂಗೆ ನಮ್ದು ಮುಖ ತೋರ್ಸುತ್ತೋ, ಮೈ ತೋರ್ಸುತ್ತೋ, ಬಾಡಿ ಮಿಷನ್, ವೇಟ್ ಲಾಸ್ ಮಿಷನ್ ನಮ್ಮ ತೂಕನ ಕಾಣಿಸುತ್ತೆ. ಒಂದೇ ಹಲೋ ಮ್ಯಾಮ್, ಪಿತ್ತಕೋಶ ಆಪರೇಷನ್ ಆಗಿದೆ ಮ್ಯಾಮ್. ನಮಗೆ ಸ್ಟೋನ್ ಇತ್ತು, ಅದು ಪಿತ್ತಕೋಶ ಆಪರೇಷನ್ ಆಗಿದೆ. ಅಲ್ಲೇ ಇವಾಗ ಮೇ ಬಂದ್ರೆ 1 ವರ್ಷ ಆಗುತ್ತೆ ಮ್ಯಾಮ್ ನನ್ಗೆ ಆಪರೇಷನ್ ಆಗಿ. ನೀರ್ ಕಡಿಮೆ ಕುಡಿತಿದ್ರಾ? ನೀರಂದ್ರೆ ಸ್ಟೋನ್ ತರ ಇತ್ತು ಮ್ಯಾಮ್ ನನಗೆ. ಅದು ಹೇಳಿದ್ರು ಬರೀ 5 mm 10 mm ಹಿಂಗಾಯ್ತು. ಲಾಸ್ಟ್ 14 mm ಆಗೋಯ್ತು. ಲಾಸ್ಟ್ಗೆ 10 ರೂಪಾಯಿ ಇದಾಗ್ಬಿಡುತ್ತೆ ಮ್ಯಾಮ್, ನೋಡ್ರಿ ಏನ್ ಮಾಡ್ಕೊತೀರಾ, ಆಪರೇಷನ್ ಮಾಡ್ತೀವಿ ಮಾಡಿದ್ರು ಮ್ಯಾಮ್. ಅದು ನನಗೆ ನೋಡಿ, ನೀರ್ ಚೆನ್ನಾಗಿ ಕುಡಿದಿದ್ರೆ ಇದೆಲ್ಲ ಪ್ರಾಬ್ಲಮ್ ಬರ್ತಾನೆ ಇರ್ಲಿಲ್ಲ. ಬರ್ತಾ ನೀರ್ ಇದೆ ಚೆನ್ನಾಗಿ ಕುಡಿಬೇಕು. ಎಲ್ಲ ನೀವು ನೀರ್ ಕರೆಕ್ಟ್ ಆಗಿ ಕುಡ್ದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಕಿಡ್ನಿ ಡ್ರೈ ಆಗಿ ಸ್ಟೋನ್ ಆಗಿ ಫಾರ್ಮೇಶನ್ ಆಗೋಗ್ಬಿಡತ್ತೆ. ಸೊ ಅದಕ್ಕೆ ಮನುಷ್ಯ 60% ನೀರು ಬಾಡಿಗೆ ಬೇಕು. ನಿಮ್ಮ ಎಲ್ಲಾ ರೋಗನ ಹೊರಗಡೆ ಹಾಕೋದಕ್ಕೆ ಅಥವಾ ಬಾಡಿ ಕ್ಲನ್ಸ್ ಮಾಡೋದಕ್ಕೆ, ನಿಮ್ಮ ಚರ್ಮನ
ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಕಿಡ್ನಿನ ಚೆನ್ನಾಗಿ ಇಟ್ಕೊಳ್ಳೋಕೆ, ಯೂರಿನ್ ಪಾಸ್ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನೀರು ತುಂಬಾ ಹೆಲ್ಪ್ ಆಗುತ್ತೆ. ನೀವು ಯಾವಾಗ ಡ್ರೈ ಬಾಡಿನ ಮಾಡ್ತಾ ಹೋಗ್ತಿರೋ ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ, ಯೂರಿನ್ ಇನ್ಫೆಕ್ಷನ್ಸ್ ಆಗುತ್ತೆ. ನಿಮಗೆ ವಯಸ್ಸಾದಂಗೆಲ್ಲ ಯೂರಿನ್ ಕಟ್ಟಾಗೋ ಚಾನ್ಸಸ್ ಜಾಸ್ತಿ. ಸೊ ಹಂಗಾಗಿ ಕರೆಕ್ಟಾಗಿ ನೀರು ಕುಡಿಬೇಕು. ಯಾಕೆ ಅದಕ್ಕೆ ಒಬ್ಬ ಮನುಷ್ಯನ ಆರೋಗ್ಯವಾಗಿ ಸಂಪೂರ್ಣವಾಗಿ 100 ವರ್ಷನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ 5 ಪಿಲ್ಲರ್ಸ್ ತುಂಬಾ ಇಂಪಾರ್ಟೆಂಟ್. 5 ಪಿಲ್ಲರ್ಸ್ ಅಂದ್ರೆ ಏನು? ಫಸ್ಟ್ನೇದು ಬಂದ್ಬಿಟ್ಟು ಆರೋಗ್ಯಕರದ ಅಂದ್ರೆ ಒಂದು ಪ್ರೋಟೀನ್ ಮೀಲ್ ಅಂದ್ರೆ ಬೆಳಗಿಂದು ಬ್ರೇಕ್ಫಾಸ್ಟ್ ಸತ್ವಯುತವಾಗಿರುವಂತ ಆಹಾರ ಇರಬೇಕು. ಹೆಂಗಿದ್ರು ಶೇಕ್ ಕುಡಿತಾ ಇದ್ದೀರಿ, ಓಕೆನಾ? ಅದಾದ ನಂತರ ಎಕ್ಸರ್ಸೈಸ್, ನೀರು, ನಿದ್ದೆ, ಪಾಸಿಟಿವ್ ಮೈಂಡ್ ಸೆಟ್ ಇದಿದ್ದು ಬಿಟ್ರೆ ಮನುಷ್ಯ ಆರೋಗ್ಯವಾಗಿ 100 ವರ್ಷ ಯಾವುದೇ ಕಾಯಿಲೆ ಇಲ್ದಿರ ಮೆಡಿಸಿನ್ ಫ್ರೀ ಲೈಫ್ ನ ಲೀಡ್ ಮಾಡ್ಬೋದು, ಒಂದು ಗುಳಿಗೆ ಇಲ್ದಿರ. ಅರ್ಥ ಆಯ್ತಾ? ಇದು ಕಂಪಲ್ಸರಿಗೆ ಹ್ಯೂಮನ್ ಬಾಡಿಗೆ ಬೇಕು. ಪೌಷ್ಟಿಕ ಆಹಾರ ಒಂದು ಬೇಕು, ಬರ್ಕೊಳ್ಳಿ ಗೊತ್ತಿದ್ರೆ. ಇದಿದ್ದು ಬಿಟ್ರೆ ಮುಗಿದೋಯ್ತು. ಪೌಷ್ಟಿಕ ಆಹಾರ, ನೀರು, ನಿದ್ದೆ, ಎಕ್ಸರ್ಸೈಸು, ಪಾಸಿಟಿವ್ ಮೈಂಡ್ ಸೆಟ್, ಒಳ್ಳೇದನ್ನೇ ಯೋಚನೆ ಮಾಡೋದು. ನಿಮ್ಮ ತಲೆಯಲ್ಲಿ ಗೊತ್ತಿಲ್ದಂಗೆ ಬರೋದು, ಬ್ರೈನ್ ನಲ್ಲಿ ಬರುವಂತದ್ದು, ದುಡ್ಡು ಕೊಡ್ಲಾದಂಗೆ ಬರೋದು ನಿಮ್ಮ ಆಲೋಚನೆ. ಅದು ಮಾಡ್ಬಿಡ್ಲಾ, ಇದು ಮಾಡ್ಬಿಡ್ಲಾ, ಅದು ಮಾಡ್ಬೇಕು, ಇದು ಕಟ್ಬೇಕು, ಅದು ಮಾಡ್ಬೇಕು, ಇದನ್ನ ತರ್ಬೇಕು, ಅದನ್ನ ತರ್ಬೇಕು. ಎಷ್ಟು ವಿಷಯಗಳನ್ನ ಯೋಚನೆ ಮಾಡ್ತಾ ಹೋಗ್ತಿರೋ ಬ್ರೈನ್ ಅಷ್ಟು ವೀಕ್ ಆಗ್ತಾ ಹೋಗುತ್ತೆ, ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹಾರ್ಮೋನ್ಸ್ ಎಲ್ಲ ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಬಾಡಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ, ಬ್ಲಡ್ ಫಂಕ್ಷನ್ಸ್ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ನಿಮ್ಮ ಎಲ್ಲಾ ಕಾಯಿಲೆಗಳು ಬಂದ್ಬಿಡುತ್ತೆ. ಸೊ ಹಂಗಾಗಿ 5 ಪಿಲ್ಲರ್ನ ಕರೆಕ್ಟ್ ಆಗಿ ಅಭ್ಯಾಸ ಮಾಡ್ಕೋಬೇಕು. ಮನೆಗೆ 4 ಪಿಲ್ಲರ್ ಬೇಕು, ಬಾಡಿಗೆ 5 ಪಿಲ್ಲರ್ ಬೇಕು. ಮನೆಗೆ ಭದ್ರವಾಗಿ 4 ಪಿಲ್ಲರ್ನ ಪ್ರತಿಯೊಬ್ಬ ಮನುಷ್ಯ ಮನೆ ಕಟ್ಟ ಮಾಡೇ ಮಾಡ್ತಾನೆ. ಈಗ ನಾನು ವಾಸವಾಗಿರೋ ಮನೇನು 4 ಪಿಲ್ಲರ್ ಕರೆಕ್ಟ್ ಆಗೇ ಇದೆ. ಬಟ್ ಬಾಡಿಗೆ 5 ಪಿಲ್ಲರ್ ಇಲ್ಲ ಅಂದ್ರೆ ನೀನ್ ಕಟ್ಟಿರುವಂತ 10 ಕೋಟಿ ಮನೆಯಲ್ಲೂ ಜೀವನ ಮಾಡಕ್ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಮನೆ ಏನೋ ಭದ್ರವಾಗಿ ಇರುತ್ತೆ, ಯಾಕೆ? ಕರೆಕ್ಟ್ ಪಿಲ್ಲರ್ನ ಆಯಪಾಯ ಮಾಡಿರ್ತೀರ. ಬಾಡಿನ ಕರೆಕ್ಟ್ ಆಗಿ ಮಾಡ್ಕೊಡ್ಲಿಲ್ಲ ಅಂದ್ರೆ ನೋ ಯೂಸ್. ಅದಕ್ಕೆ ಮನುಷ್ಯನ್ಗೆ ಎಷ್ಟು ಹೇಳಿದ್ರು ಅವನು ನಾವು ನೋಡ್ಕೊಳೋದನ್ನ ಬಿಟ್ಟು ಬೇರೆದನ್ನೇ ನೋಡುತ್ತಾ ಹೋಗೋದ್ರಿಂದ ಅವನ ಬಾಡಿ ಅವ್ನ ಹಾಳು ಮಾಡ್ತಾನೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಅಷ್ಟು ಟೈಮ್ ಈಗಿಲ್ಲ. ಈ ಟೈಮಲ್ಲಿ ಇವಾಗಿಲ್ಲ. 2026 1980ರಲ್ಲಿ ಅವಾಗ ಸ್ವತಂತ್ರ ಸಿಗಕ್ಕಿಂತ ಮುಂಚೆಗೆ ಆಗಿನ ಕಾಲದಲ್ಲಿ 3 ಟೈಮು ತಿಂದು 3 ಟೈಮ್ ಯೋಚನೆ ಮಾಡಿದ್ರೆ ಏನು ಆಗ್ತಿರ್ಲಿಲ್ಲ. ಯಾಕೆಂದ್ರೆ 3 ಟೈಮು ತಿನ್ನೋದು ಒಳ್ಳೆ ನ್ಯೂಟ್ರಿಷನ್ ಫುಡ್ ತಿಂತಾ ಇದ್ರು. ಸಪೋಸ್ ಪ್ರತಿಯೊಂದನು ನಮ್ಗೆ ಬಾಡಿಗೆಲ್ಲ ಕ್ಯಾಪ್ಚರ್ ಆಗೋದು, ಎಲ್ಲದನ್ನು ಮಾಡ್ತಿದ್ರು ಜನ. ಅವಾಗ ಕೆಲಸ ಮಾಡಿದ್ರೆ ಊಟ ಮಾಡ್ತಿದ್ರು. ಅವತ್ತಿನ ದಿನ ಊಟ ಮಾಡಿದ್ರೆ ಕೆಲಸ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ತಿದ್ರು. ಇವಾಗ ಎಲ್ಲಿ ಊಟ ಮಾಡಿದ್ರೆ ಕರಗಿಸ್ಕೊಳಕ್ಕೆ ಮೊಬೈಲ್ ನೋಡಿದ್ರೆ ಸಾಕು, ಕರಗ್ಬಿಡ್ತದೆ. ಹೌದಲ್ಲ? ಆರಾಮಾಗಿ 2 ಅವರ್ ಮೊಬೈಲ್ ನೋಡಿ ಮೈ ಮರಿತೀರಾ? ಯಾರು ಮೈ ಮರಿತೀರಾ? ಆಯ್ತು, 12 ಗಂಟೆಗೆ ಫೋನ್ ಹಿಡ್ಕೊಂಡಿವಿ ಅಂದ್ರೆ, ಅಕಸ್ಮಾತ್ 11 ಗಂಟೆಗೆ ಫೋನ್ ಹಿಡ್ಕೊಂಡಿವಿ ಅಂದ್ರೆ ಟೈಮ್ 1 ಗಂಟೆ ಆಯ್ತ ತಕ್ಷಣ ಹೊಟ್ಟೆ ಊಟ ಮಾಡ್ಬೇಕು ಅಂತ ಹೋಗ್ತೀವಿ. ಬಟ್ ಇವಾಗ ಎಲ್ಲಾದು ಫಾಸ್ಟ್ ಆಗಿ ಎಲ್ಲಾದನ್ನು ಮಾಡ್ತಿದೀವಿ, ಜೀವನನ ಹಂಗೆ ಮಾಡ್ತಿದೀವಿ. ಎಲ್ಲ ಸ್ಕ್ರೋಲ್ ಹಿಂಗೆ ಎಲ್ಲ ಮಾಡ್ತಿದೀವಿ. ಬಟ್ ಅದ್ರಲ್ಲೇ ನಮ್ ಜೀವನನ ಕಲಿತಾ ಇದೀವಿ ಹೊರತು ಬೇರೆದನ್ನ ಬಾಡಿ ಬಗ್ಗೆ ಟೈಮ್ ಕೊಡದೆ ಇದ್ದದಕ್ಕೆ ಕಾರಣ ಮುಂದೊಂದ್ ದಿನ ಟೈಮ್ ಬರುತ್ತೆ ಕೊಡುವಂತ ಜಾಗದಲ್ಲಿ. ಅವಾಗೆಲ್ಲ ಶೂನ್ಯ ಅಂತ ಅನ್ಸುತ್ತೆ ನಮ್ಗೆ. ಮಕ್ಕಳು ಚೆನ್ನಾಗಿದ್ರು ಶೂನ್ಯ ಅಂತ ಕಾಣಿಸುತ್ತೆ, ದುಡ್ಡಿದ್ರೆ ಶೂನ್ಯ ಅಂತ ಕಾಣಿಸುತ್ತೆ, ಮನೆಯಲ್ಲೇ ಸಾಕಷ್ಟು ಇರುತ್ತೆ, ಎಲ್ಲ ಅನುಭವಿಸಕ್ಕೆ ಶೂನ್ಯ ಅಂತ ಇರುತ್ತೆ, ತಿನ್ನಕ್ಕೆಲ್ಲ ದೇವ್ರು ಕೊಟ್ಟಿರ್ತಾನೆ ಶೂನ್ಯ ಅಂತ ಅನ್ಸುತ್ತೆ. ಸಾಕು ಅಂತ ಮನುಷ್ಯನ್ ಬಾಡಿಗೆ ಅನ್ಸದ್ಮೇಲೆ ಮನುಷ್ಯನ್ ಕಣ್ಣೆದುರಿಗೆ ಕಾಣೋದೆಲ್ಲ ಶೂನ್ಯ ಅಂತ ಅನ್ಸುತ್ತೆ. ಅದಕ್ಕೆ ಆರೋಗ್ಯವಾಗಿ ಇದ್ರೆ, ಖುಷಿಯಾಗಿತ್ತು ಅಂದ್ರೆ ನಿಮ್ಮ ಮುಂದೆ ಶೂನ್ಯ ಆಗಿರೋದೆಲ್ಲ ಕಲರ್ಫುಲ್ ಅನ್ನೋ ತರ ಕಾಣಿಸುತ್ತೆ. ನಮ್ ತರ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಮ್ಯಾಮ್. ಶಿಲ್ಪ ಮೇಡಮ್, ರಿಸಲ್ಟ್ ಬಂದಿಲ್ಲ ಇನ್ನ? ಇಲ್ಲ ಸರ್, ಇಲ್ಲ. ಸರಿ. ಇವತ್ತು ಟೀ ಕುಡಿದ್ರೆ ರಿಸಲ್ಟ್ ಯಾವತ್ತು ಬರುತ್ತೆ? ಇನ್ನ 2 ದಿವಸ ಆಗೈತಲ್ಲ ಸರ್, ಇನ್ನ ಗೊತ್ತಾಗಲ್ಲ. ಈಗ ಟೀ ಸಾಯಂಕಾಲ ಕುಡಿದ್ರೆ ರಿಸಲ್ಟ್ ನಾಳೆ ಬರುತ್ತೆ, ಅವತ್ತೇ ಬರುತ್ತೆ? ನಾಳೆ ಬರುವ ಸರ್. ನಾಳೆ ಬರುತ್ತೆ. ಇವತ್ತು ಟೀ ಕುಡಿದ್ರೆ ನಾಳೆ ಬರುತ್ತೆ ರಿಸಲ್ಟ್. ಓಕೆ, ಹಂಗೆ. ಇವತ್ತು ಊಟ ಮಾಡಿದ್ರೆ ನಾಳೆ ಹೊಟ್ಟೆ ತುಂಬುತ್ತೆ. ಇವತ್ತು ಊಟ ಮಾಡಿದ್ರೆ ಹೊಟ್ಟೆ ನಾಳೆ ತುಂಬುತ್ತೆ, ಹಂಗೆ ಅಲ್ವಾ? ಕರೆಕ್ಟ್. ಇವತ್ತು ನಿದ್ದೆ ಮಾಡಿದ್ರೆ ನಾಳೆ ಅದು ಬೆಳಕರಿಯುತ್ತೆ, ಹಂಗೆ ಕತೆ ಬೇರೆ ಅಲ್ವಾ? ಇವತ್ತು ಆಕ್ಸಿಡೆಂಟ್ ಆದ್ರೆ ನಾಳೆ ಕಾಲ್ ಇನ್ನ ಏನ್ ಗೊತ್ತಾಗಲ್ಲ ಸರ್ ಇನ್ನು. ಅಲ್ಲ, ಹಂಗದು ಸಿಸ್ಟಮ್ ಹಂಗಿದೆ. ಅವತ್ತೇ ವಿಷ ಕುಡಿದ್ರೆ ನಾಳೆ ಸುತ್ತ ಹೋಗ್ತಾರೆ, ಇವತ್ತು ಸುತ್ತ ಹೋಗ್ತಾರ, ಇವತ್ತು ಸುತ್ತ ಹೋಗ್ತಾರೆ. ಇವತ್ತು ಸರಿಯಾಗಿ ಕುಡಿದ್ರೆ ಇವತ್ತೇ ರಿಸಲ್ಟ್ ಬರುತ್ತೆ, ನಾಳೆ ಬರುತ್ತೆ, ಇವತ್ತೇ ಬರುತ್ತೆ. ನೀವು ನೋಡಿಲ್ಲ ಅಷ್ಟೇ. ಓಕೆ, ಬಿಸಿ ಇರ್ತೀರಿ ಅಂದ್ರೆ ನಿದ್ದೆ ಯಾಕೆ ಬರುತ್ತೆ, ನಿದ್ದೆ ಯಾಕೆ ಬರಲ್ಲ ನೈಟ್ ನಿಮ್ಗೆ ಅಂದ್ರೆ
ಇವತ್ತು ನಿದ್ದೆ ಬರ್ತಂದ್ರೆ ಇವತ್ತು ಯೋಚನೆ ಮಾಡಕ್ ಮಕ್ಕಂತೀರಿ, ನಾಳೆ ಬರಲ್ಲ ನಿದ್ದೆ ಸರ್ ಬರ್ತಂದ್ರೆ ನಿದ್ದೆ. ನಾಳೆ ಯೋಚನೆ ಮಾಡ್ತೀವಿ. ವಯಸ್ಸು ಎಷ್ಟು ನಿಮಗೆ? ನಮ್ಗೆ 40 45? 40. 40 ಇನ್ನು ಸಣ್ಣದ ಗಾಡಿ. ಓಕೆ, 40 ವರ್ಷಕ್ಕೆ ನಿಮ್ಗೆ ನಿದ್ದೆ ಯಾಕೆ ಬರಲ್ಲ? ಏನೋ ಬರವಲ್ಲ ಸರ್, ನನ್ ನಿದ್ದೆ ಬರಲ್ಲ. ಓಕೆ, ಇವಾಗ ಶೇಕ್ ಕುಡಿದ್ಮೇಲೆ ಎಷ್ಟೊತ್ತಿಗೆ ಮಲ್ಕೊಳ್ತೀರಿ? ಇನ್ನ 2 ದಿವಸ ಆಗೈತಲ್ಲ ಸರ್ ಕುಡಿಯಕ್ಕೆ. ಕರೆಕ್ಟ್ ಆಗಿ 15 ದಿನ ಆಗ್ಬೇಕು. ನಾನು ಅವತ್ತೇ ಕುಡ್ದು ಅವತ್ತೇ ಮಾಡ್ಕೊಂಡ್ಬಿಟ್ಟಿದ್ದೆ, ಏನ್ ನನ್ನ ತಲೆ ಬೇಸಲ್ಲ ಅನ್ಸುತ್ತೆ. ಇನ್ನ 2 ದಿವಸ ಯಾರು ಆಗೈತಲ್ಲ ಸರ್. ಓ ಸರಿ ಸರಿ ಸರಿ, 2 ದಿನ ಆದ್ರೂ ಬರಲ್ಲ ಇದ್ದಿದ್ದು, 3 ದಿನ ಆದ್ಮೇಲೆ ಬರುತ್ತೆ ಅನ್ಸುತ್ತೆ. ಕರೆಕ್ಟ್. ಏನಿನ್ನ ಮುಂದಕ್ಕೆ ಬರ್ತತೇನ್ ಸರ್ ನೋಡ. ಸರಿ ಆಯ್ತು, ಓಕೆನಾ. ಈ ಬೆಳಗ್ಗೆ ಶೇಕ್ ಕುಡಿದು ಇನ್ನ ಯಾವ 2 ಊಟ ದಿವಸ ಮಾಡಿದ್ರಿ? ಆಗೈತಲ್ಲ ಸರ್ ಕುಡ್ದು. ಹಾ ಸರ್. ಬೆಳಗ್ಗೆ ಶೇಕ್ ಕುಡಿದು ಯಾವ ಊಟ ಮಾಡಿದ್ರಿ? ಬೆಳಗ್ಗೆ ಶೇಕ್ ಕುಡಿದ್ಮೇಲೆ ಟಿಫನ್ ಮಾಡಿನಿ ಸರ್. ಎಷ್ಟೊತ್ತಿಗೆ ಮಾಡಿದೆ? 9 ಗಂಟೆಗೆ. ಓಕೆ, ಮಧ್ಯಾಹ್ನ ಊಟ ಯಾವ ಮಾಡಿದ್ರಿ? 2 ಗಂಟೆಗೆ ಸರ್. 2 ಗಂಟೆಗೆ. ಎಷ್ಟು ನೀರು ಕುಡಿದ್ರಿ? ನೀರೇನ್ ಚೆನ್ನಾಗಿ ಕುಡಿತೀನಿ ಸರ್. ಚೆನ್ನಾಗಿ. ಎಷ್ಟೊತ್ತಿಗೆ ಅಂದ್ರೆ ಏನು, ಇವಾಗ ಮತ್ತೆ ಊಟ ಮಾಡಿದ್ರೆ ಊಟ ಮಾಡಿಲ್ವಾ? ಇನ್ನ ಮಾಡಿಲ್ಲ ಸರ್. ಮಾಡಿಲ್ಲ. ನಿನ್ನೆ ಎಷ್ಟೊತ್ತಿಗೆ 6 ಗಂಟೆಗೆ ಮಲ್ಕೊಂಡ್ರಿ? ಶೇಕ್ ಕುಡ್ದೀನಿ ಸರ್. 6 ಗಂಟೆಗೆ ಶೇಕ್ ಕುಡ್ದೀನಿ ಸರ್. ಇವಾಗ ಸಾಯಂಕಾಲ ಸಾಯಂಕಾಲ. ಶೇಕ್ ಕುಡಿದೆ. ಶೇಕ್ ಹಾ ಕುಡಿದ್ಯಾ? ಕುಡ್ದೀನಿ. ಹಾ ಸರ್. ಸೂಪರ್. 2 ಸರಿ ಕುಡಿದೆ ಶೇಕ್ ನೀವು? ಬೆಳಗ್ಗೆ ಸಾಯಂಕಾಲ ಕುಡಿ ಅಂತ ಹೇಳಿದ್ವಿ ಮೇಡಮ್. ಸೂಪರ್, ಕೊಡ್ರಿ. 2 ಸರಿ ಶೇಕ್ ಕುಡ್ತೀರಾ, ರಿಸಲ್ಟ್ ಬಂದಿಲ್ಲ ಅಂದ್ರೆ ಇವ್ರಿಗೆ 3 ದಿನ ಬಿಟ್ಟು ಬರುತ್ತೆ. ಸೂಪರ್. ಓಕೆ, ನೈಟ್ ನಿನ್ನೆ ಎಷ್ಟೊತ್ತಿಗೆ ಮಲ್ಕೊಂಡ್ರಿ ನೈಟ್ ನೀವು? ಹಾ 9 ಗಂಟೆ ಹಂಗ್ ಸರ್. ಓಕೆ, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದಿರಿ? 5 ಗಂಟೆಗೆ ಹಂಗ ಇದು. ಎತ್ತ ಸುಸ್ತಾಗಿತ್ತೆ ನಾ ಖುಷಿಯಾಗಿತ್ತ? ಖುಷಿಯಾಗಿದ್ದು ಸರ್. ಖುಷಿಯಾಗಿ ಎದ್ದೋಳ್ತೀನಿ ಸರ್. ಸರಿ ಮೇಲ್, ಓಕೆನಾ. ನಾಳೆ ದಿನ ಬಿಡಿ, ಆರಾಮ, ಓಕೆನಾ. ಖುಷಿ ಆಗುತ್ತೆ. ಓಕೆ, 2 ಸರಿ ಶೇಕ್ ಕುಡ್ತಾಳೆ. ಶಿಲ್ಪ ಒಂದು ಆಟ ಕೊಡಿ. ಸೂಪರ್, ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್, ಸೂಪರ್. ಹೊಟ್ಟೆ ತುಂಬ ಊಟ ಮಾಡಿ, ಚೆನ್ನಾಗಿ ನೀರು ಕುಡಿ. ಓಕೆ, ಏನ್ ಶಿಲ್ಪ ಮೇಡಮ್, ದಿನ ಕ್ಲಾಸಿಗೆ ಬರ್ತಾ ಇರೋ? ಹಾ ಸೂಪರ್. ಓಕೆ, ದಪ್ಪ ಹೋಗ್ ಮೇಡಮ್, ದಪ್ಪರಿಗೆ ಗೊತ್ತಾಗುತ್ತೆ. ನನಗೆ ಅವತ್ತೇ ಬಂದ್ಬಿಟ್ಟು ಶೇಕ್ ಕುಡಿದಿದ್ದೆ. ಕುಡಿದ್ಮೇಲೆ ಮಧ್ಯಾಹ್ನಕ್ಕೆ ಯಾಕೆ ನನಗೆ ಟೀ ಕುಡಿಬೇಕು ಅನಿಸಿಲ್ಲ, ನಂದದು. ಬಟ್ ನನ್ನ ಬಾಡಿ ತರ ಎಲ್ಲ ಊಟ ಹಸಿವು ಆಗವಲ್ಲ ಸರ್ ನನಗೆ. ಆಗೋದು. ಸರಿ ಸರಿ, 3 ದಿನ ಆಗ್ಲಿ ಹೇಳಿದಲ್ಲ, 3 ದಿನ ಆಗ್ಲಿ ಅಂತ. 3 ದಿನ ಆಗ್ಲಿ. ಹಾ ಸರ್. ಗುರುವಾರವರೆಗೆ ಏನು ಕೇಳ್ಬೇಡ್ರಿ. ಶಿಲ್ಪ ಮೇಡಮ್ ಆರಾಮ್ ಗುರುವಾರ ಬಂದ ಕ್ಲಾಸಿಗೆ ಕೂತ್ಕೊಂಡು ಅಷ್ಟು ಮಾಡಿ. ಗುರುವಾರ ಆದ್ಮೇಲೆ ಕೇಳ್ರಿ, ಯಾಕಂದ್ರೆ ಅಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಗಿರುತ್ತೆ ಶೇಕ್ ಬಗ್ಗೆ. ಸರಿ ಸರಿ, ಹಂಗೆ ಓಕೆನಾ. ಯಾಕೆ ಮಂಜುಳಾ ಅಶೋಕ ಟೆನ್ಷನ್ ಬಿದ್ದಿ? ಟೆನ್ಷನ್ ಮಾಡ್ಕೋಬೇಡ. ರಾಧಾ ನಾರಾಯಣ ಕೇಳಿಸುತ್ತೇನು? ರೈಟ್, ಓಕೆ ಸರ್, ಥ್ಯಾಂಕ್ ಯು, ಬಾಯ್ ಸರ್. ಬೆಳಗ್ಗೆ 5 AM ಕ್ಲಬ್ಬಲ್ಲಿ ಎದ್ದು ಬನ್ನಿ. ನಿಮ್ಮ ಬಾಡಿಗೆಗೆ ಬನ್ನಿ, ನನಗೋಸ್ಕರ ಬರಬೇಡಿ. ನಿಮಗೆ ಚೆನ್ನಾಗಿರೋಕ್ಕಾಗಿ ನಾಳೆ ಬೇಗ ಮಲ್ಕೊಂಬಿಡಿ. ನಿದ್ದೆ ಬರುತ್ತೆ, ನಿದ್ದೆ ಬರಲ್ಲ ಅಂತೇಳಿ ತಲೆಗೇನು ಓಡಿಸ್ಬೇಡಿ, ತಲೆಗೇನು ಯೋಚನೆ ಮಾಡಬೇಡಿ. ಓಡಿಸ್ತಾ ಈಸಿಯಾಗಿ ಅದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸುಮ್ಮನೆ ಮಲ್ಕೊಂಬಿಡಿ ಅಷ್ಟೇ, ಏನು ಯೋಚನೆ ಮಾಡಿ ಮಲ್ಕೊಂಬಿಡಿ. ಹೆಂಗೆ ಸರ್ ಹಂಗೆ ಮಲ್ಕೊಳಕ್ಕೆ ಬರುತ್ತೆ ಅಂದರೆ ಮಲ್ಕೊಳ್ಳೋ ರೂಢಿ ಮಾಡಿಕೊಡಿ. ಸರ್ ಕರೆಕ್ಟ್ ಅಲ್ಲ ಅಷ್ಟೇ ಜೀವನ. ಓಕೆ, ಥ್ಯಾಂಕ್ ಯು ಶೋಭಾ ಮೇಡಮ್, ಥ್ಯಾಂಕ್ ಯು ಶಿವಮ್ಮ, ಥ್ಯಾಂಕ್ಸ್ ಎಲ್ಲ. ಬಾಯ್ ಗುಡ್ ನೈಟ್. ಓಕೆ, 12 ಕೊಡ್ತೀನಿ. ಏನು ಸರ್ ಕೋಚಿಗೆ ಸರ್, ಬಾಯ್.